ನಮಸ್ಕಾರ. ಆರೋಗ್ಯ ವಿಭಾಗ್ಯ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ದಿವ್ಯಶ್ರೀ ದಾಸ್. ಆರೋಗ್ಯ ವಿಭಾಗ್ಯ ಅಂತ ಹೇಳ್ತೀವಿ, ಆದರೆ ಬದಲಾಗ್ತಾ ಇರುವಂತಹ ನಮ್ಮ ಜೀವನದ ಶೈಲಿ ಹಾಗೂ ಆಹಾರದ ಪದ್ಧತಿಯಿಂದ ಸಾಕಷ್ಟು ಆರೋಗ್ಯದ ಸಮಸ್ಯೆ ಇತ್ತೀಚಿನ ದಿನಗಳಲ್ಲಿ ಹೆಚ್ಚಾಗ್ತಾ ಇದೆ. ಬಹಳ ಪ್ರಮುಖವಾಗಿ ಡಯಾಬಿಟಿಸ್ ಸಮಸ್ಯೆ ಎಲ್ಲರನ್ನ ಕಾಡ್ತಾ ಇದೆ. ಹಾಗಾದ್ರೆ ಏನಿದು ಡಯಾಬಿಟಿಸ್ ಸಮಸ್ಯೆ, ಯಾಕೆ ಈ ಸಮಸ್ಯೆ ಬರುತ್ತೆ, ಜೊತೆಗೆ ಇದಕ್ಕೆ ಇರುವಂತಹ ಪರಿಹಾರಗಳೇನು ಅಂತ ತಿಳಿಸಿಕೊಡಲು ಹೋಮಿಯೋಕೇರ್ ಇಂಟರ್ನ್ಯಾಷನಲ್ ತಜ್ಞ ವೈದ್ಯರಾಗಿರುವಂತಹ ಡಾಕ್ಟರ್ ಆನಂದ್ ಅವರು ನಮ್ಮ ಜೊತೆಗಿದ್ದಾರೆ. ಸೊ ಬನ್ನಿ ಅವರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡೋಣ. ನಮಸ್ತೆ ಡಾಕ್ಟರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಡಾಕ್ಟರ್, ಹೇಳ್ತಾ ಇದೆ ಇತ್ತೀಚಿನ ದಿನಗಳಲ್ಲಿ ಡಯಾಬಿಟಿಸ್ ಸಮಸ್ಯೆ ಎಲ್ಲರನ್ನ ಹೆಚ್ಚಾಗಿ ಕಾಡ್ತಾ ಇದೆ. ಹಾಗಾಗಿ ಡಯಾಬಿಟಿಸ್ ಅಂದ್ರೆ ಏನು, ಯಾವೆಲ್ಲ ಕಾರಣಗಳಿಂದ ಡಯಾಬಿಟಿಸ್ ಸಮಸ್ಯೆ ಜನರಲ್ಲಿ ಹೆಚ್ಚಾಗ್ತಾ ಇದೆ? ಅದೇ ಒಂದು ಡಯಾಬಿಟೀಸ್ ಅನ್ನೋದು ಒಂದು ಮಧುಮೇಹ ಅಥವಾ ಸಕ್ಕರೆ ಕಾಯಿಲೆ ಅಂತ ಏನು ಕರಿತೀವಿ, ಇದೊಂದು ಮೆಟಬಾಲಿಕ್ ಡಿಸಾರ್ಡರ್ ಅಂತ ಹೇಳ್ತೀವಿ. ಸೊ ರಕ್ತದಲ್ಲಿರುವಂಥ ಒಂದು ಸಕ್ಕರೆಯ ಪ್ರಮಾಣ ದೀರ್ಘಕಾಲದಿಂದ ಹೆಚ್ಚಾದಂಥ ಒಂದು ಕಂಡೀಷನ್ನ ಜನರಲಾಗಿ ನಾವು ಹೈಪರ್ಗ್ಲೈಸಿಮಿಯಾ ಅಂತ ಹೇಳ್ತೀವಿ. ಸೊ ಈ ಥರದ ಒಂದು ಹೈಪರ್ಗ್ಲೈಸಿಮಿಕ್ ಕಂಡೀಷನ್ ಲಾಂಗ್ ಟೈಮಲ್ಲಿ ಉಂಟಾದಾಗ ಅದರಿಂದ ಆಗ್ತಕ್ಕಂಥ ಒಂದು ಸಮಸ್ಯೆನ ನಾವು ಡಯಾಬಿಟಿಸ್ ಮೆಲೈಟಸ್ ಅಂತ ಹೇಳ್ತೀವಿ. ಅಂದರೆ ಇಟ್ ಈಸ್ ಎ ಕಂಡೀಷನ್ ಕ್ಯಾರೆಕ್ಟರೈಸ್ಡ್ ವಿತ್ ಕ್ರೋನಿಕ್ ಸಸ್ಟೈನ್ಡ್ ಹೈಪರ್ಗ್ಲೈಸಿಮಿಯಾ ಅಂತ ಹೇಳ್ತೀವಿ. ಅಂದರೆ ರಕ್ತದಲ್ಲಿರುವಂಥ ಒಂದು ಸಕ್ಕರೆಯ ಪ್ರಮಾಣ ನಾರ್ಮಲ್ ರೇಂಜ್ಗಿಂತ ಹೆಚ್ಚಾದಂಥ ಒಂದು ಸಂದರ್ಭದಲ್ಲಿ ಉಂಟಾಗ್ತಕ್ಕಂಥ ಒಂದು ಸಮಸ್ಯೆನೇ ಮಧುಮೇಹ ಅಥವಾ ಸಕ್ಕರೆ ಕಾಯಿಲೆ ಅಂತ ಹೇಳ್ತಕ್ಕಂಥ. ಓಕೆ ಡಾಕ್ಟರ್, ಇನ್ನು ಯಾವೆಲ್ಲ ಕಾರಣಗಳಿಂದ ಡಯಾಬಿಟಿಸ್ ಸಮಸ್ಯೆ ಕಾಣಿಸ್ಕೊಳ್ಳುತ್ತೆ ಅಂತ ಹೇಳೋದಾದರೆ? ಅದರ ಕಾರಣಗಳನ್ನ ನಾವು ನೋಡಿದಾಗ ಹಲವಾರು ಒಂದು ಕಾಸಸ್ಸಿಂದ ಈ ಒಂದು ಡಯಾಬಿಟಿಸ್ ಸಮಸ್ಯೆನ ನೋಡ್ತಕ್ಕಂಥದ್ದು ಇರುತ್ತೆ. ಪ್ರಮುಖವಾಗಿ ಹೇಳೋದಾದರೆ ಜೆನೆಟಿಕ್ ಫ್ಯಾಕ್ಟರ್ಸ್, ಆನುವಂಶೀಯತೆ ಅನ್ನೋದೊಂದು ಏನಿದೆ ಅದು ಪ್ರಾಮಿನೆಂಟಾಗಿ ಇರೋವಂಥದ್ದು. ಅಂದರೆ ತುಂಬ ಜನರಲ್ಲಿ ಸ್ಟ್ರಾಂಗ್ ಹೆರಿಡಿಟರಿ ಫ್ಯಾಕ್ಟರ್ಸಿಂದ ಈ ಒಂದು ಮಧುಮೇಹ ಬರ್ತಕ್ಕಂಥದ್ದು ಇರುತ್ತೆ. ಅಂದರೆ ಇಟ್ ರನ್ಸ್ ಥ್ರೂ ಫ್ಯಾಮಿಲೀಸ್ ಅಂತ ಹೇಳ್ತೀವಿ. ಅಂದರೆ ಯಾರಲ್ಲಿ ಒಂದು ಡಯಾಬಿಟಿಸ್ ಸಮಸ್ಯೆ ಬಂದಿರುತ್ತೆ ಅವರ ಒಂದು ಫ್ಯಾಮಿಲಿ ಹಿಸ್ಟ್ರಿನ ನೋಡಿದಾಗ ಐದರ್ ಆಫ್ ದ ಒಂದು ಪೇರೆಂಟ್ಸಲ್ಲಿ ಇರೋವಂಥದ್ದು ಅಥವಾ ಇಬ್ಬರು ಪೇರೆಂಟ್ಸಲ್ಲಿ ಇರೋವಂಥದ್ದು ಅಥವಾ ಸಿಬ್ಲಿಂಗ್ಸಲ್ಲಿ ಇರೋವಂಥದ್ದು, ಬ್ರದರ್ಸ್ ಸಿಸ್ಟರ್ಸಲ್ಲಿ ಇರೋವಂಥದ್ದು ಒಂದು ಕಾಮನ್ ಫ್ಯಾಕ್ಟರ್ ಅಂತ ಹೇಳ್ತೀವಿ. ಸೊ ಹಾಗಾಗಿ ಅನುವಂಶೀಯತೆಯಿಂದ ಬರುವಂಥ ಒಂದು ಸಾಧ್ಯತೆಗಳು ಹೆಚ್ಚಾಗ್ತಕ್ಕಂಥದ್ದು ಇರುತ್ತೆ. ಇದ್ರ ಜೊತೆಗೆ ಬೇರೆ ಬೇರೆ ಕಾರಣಗಳು ಕೂಡ ನೋಡ್ಬೋದು. ಒಬೇಸಿಟಿ ಅನ್ನೋ ಒಂದು ಫ್ಯಾಕ್ಟರ್, ಬಾಡಿ ವೆಯ್ಟ್ ಹೆಚ್ಚಿದ್ದಂಥವರಲ್ಲಿ ಹೇಗೇನು ಅದು ಒಂದು ರಿಸ್ಕ್ನ ಹೆಚ್ಚು ಮಾಡ್ತಕ್ಕಂಥದ್ದು ಇರುತ್ತೆ. ಜೊತೆಗೆ ಏಜಿಂಗ್ ಅಂತ ಹೇಳ್ತೀವಿ, ಸಹಜವಾಗಿ ಏಜ್ ಆಗ್ತಾ ಒಂದು ರಿಸ್ಕ್ ಅನ್ನೋದು ಜಾಸ್ತಿ ಆಗ್ತಕ್ಕಂಥದ್ದು ಇರುತ್ತೆ. ಸೊ ಏಜ್ ಫ್ಯಾಕ್ಟರ್ 40 ಇಯರ್ಸ್ 45 ಇಯರ್ಸ್ ನಂತರ ಈ ಥರದೊಂದು ಸಮಸ್ಯೆ ಬರುವಂಥ ಒಂದು ಚಾನ್ಸ್ ಹೆಚ್ಚಾಗುತ್ತೆ. ಇದ್ರ ಜೊತೆಗೆ ಲ್ಯಾಕ್ ಆಫ್ ಫಿಸಿಕಲ್ ಆ್ಯಕ್ಟಿವಿಟಿ ಅಥವಾ ಸೆಡೆಂಟರಿ ಹ್ಯಾಬಿಟ್ಸ್ ಅಂತ ಹೇಳ್ತೀವಿ. ಸೊ ಅದು ಒಂದು ಸಿಗ್ನಿಫಿಕೆಂಟಾಗಿ ಕಾರಣ ಆಗ್ತಕ್ಕಂಥದ್ದು ಇರುತ್ತೆ. ಇದೆಲ್ಲರ ಜೊತೆಗೆ ಆಟೋ ಇಮ್ಯೂನ್ ಫ್ಯಾಕ್ಟರ್ಸಿಂದ ಬರುವಂಥದ್ದು ಇರುತ್ತೆ. ಎಸ್ಪೆಷಲಿ ಟೈಪ್ 1 ಡಯಾಬಿಟಿಸ್ ಅಂತ ಏನು ಹೇಳ್ತೀವಿ, ಆಟೋ ಇಮ್ಯೂನ್ ಡಿಸ್ಟ್ರಕ್ಷನಿಂದ. ಅಂದರೆ ಇನ್ಸುಲಿನ್ ಹಾರ್ಮೋನ್ ಏನು ಉತ್ಪತ್ತಿ ಆಗ್ತಾ ಇರುತ್ತೆ, ಸೊ ಆ ಉತ್ಪತ್ತಿ ಮಾಡುವಂಥ ಒಂದು ಸೆಲ್ ಡಿಸ್ಟ್ರಕ್ಷನಿಂದ ಉಂಟಾಗ್ತಕ್ಕಂಥದ್ದು, ಅದು ಒಂದು ಕಾರಣ ಅಂತ ಹೇಳ್ಬೋದು. ಇದೆಲ್ಲರ ಜೊತೆಗೆ ಬೇರೆ ಥರದ ಒಂದು ಲೈಫ್ ಸ್ಟೈಲ್ ಡಿಸೀಸ್ ಏನಾದರೂ ಇತ್ತು ಅಂದರೆ ಲೈಕ್ ಹೈಪರ್ ಟೆನ್ಷನ್ ಸಮಸ್ಯೆ ಏನಾದರೂ ಇತ್ತು ಅಂತಂದರೆ ಅದರಿಂದ ಡಯಾಬಿಟಿಸ್ ಸಮಸ್ಯೆ ಇದ್ರ ಜೊತೆಗೆ ಬರುವಂಥದ್ದು, ಅಥವಾ ಕೊಲೆಸ್ಟ್ರಾಲ್ ಲೆವೆಲ್ಸ್ ಆಗಿತ್ತು ಅಂತಂದರೆ ಹೈಪರ್ ಲೆಪಿಡೇಮಿಯಾ ಅಂತ ಹೇಳ್ತೀವಿ. ಆ ಥರ ಒಂದು ಕೊಲೆಸ್ಟ್ರಾಲ್ ಲೆವೆಲ್ ಜಾಸ್ತಿ ಆಗಿ ನಂತರ ಡಯಾಬಿಟಿಸ್ ಬರುವಂಥದ್ದು. ಅಂದರೆ ಇವೆಲ್ಲ ಒಂದು ಡಯಾಬಿಟಿಸ್ ಜೊತೆಗೆ ಹೈಪರ್ ಟೆನ್ಷನ್ ಅಥವಾ ಹೈಪರ್ ಲೆಪಿಡೇಮಿಯಾ ಎರಡೆಲ್ಲ ಕಾಯಿಲೆಗಳು ಸೈಮಲ್ಟೇನಿಯಸ್ ಆಗಿ ಶುರುವಾಗುವಂಥದ್ದು ಇರುತ್ತೆ. ಸೊ ಹಾಗಾಗಿ ಅದು ಒಂದು ರಿಸ್ಕ್ನ ಹೆಚ್ಚು ಮಾಡ್ತಕ್ಕಂಥದ್ದು ಇರುತ್ತೆ. ಇದೆಲ್ಲರ ಜೊತೆಗೆ ಅತಿಯಾದಂಥ ಒತ್ತಡ, ಕ್ರೋನಿಕ್ ಸ್ಟ್ರೆಸ್ ಅಂತ ಹೇಳ್ತೀವಿ. ಸೊ ಒತ್ತಡದ ಜೀವನ ಶೈಲಿ, ಸರಿಯಾದಂಥ ಸಮಯಕ್ಕೆ ಆಹಾರ ತಗೊಳ್ಳದೇ ಇರೋದು, ಪ್ರಾಪರಾಗಿ ರೆಸ್ಟ್ ಮಾಡದೇ ಇರೋವಂಥದ್ದು, ಸೊ ಈ ಥರದ್ದೆಲ್ಲ ಕಲೆಕ್ಟಿವ್ ಆಗಿ ಏನಾಗುತ್ತೆ, ಸೊ ಈ ಒಂದು ಸಮಸ್ಯೆನ ಹೆಚ್ಚು ಉಂಟಾಗುವಂಥ ಒಂದು ರಿಸ್ಕನ್ನು ಜಾಸ್ತಿ ಮಾಡ್ತಕ್ಕಂಥದ್ದು ಇರುತ್ತೆ. ಇದ್ರ ಜೊತೆಗೆ ಜಂಕ್ ಫುಡ್, ಅತಿಯಾಗಿ ಒಂದು ಸ್ಪೈಸಿ ಫುಡ್ ಅಥವಾ ಹೈ ಕ್ಯಾಲೋರಿ ಫುಡ್ ಇಂಟೇಕ್ ಮಾಡೋದು, ಸೊ ಈ ಥರದ ಒಂದು ಫ್ಯಾಕ್ಟರ್ಸಿಂದನೂ ಕೂಡ ಹೇಗೆ ಇಂಪ್ಯಾಕ್ಟ್ ಮಾಡುವಂಥ ಒಂದು ಚಾನ್ಸ್ ಇರುತ್ತೆ ಅಂತ ಹೇಳ್ಬೋದು. ಓಕೆ ಡಾಕ್ಟರ್, ಇನ್ನು ಡಯಾಬಿಟಿಸ್ ಸಮಸ್ಯೆನೇ ಇದು ಅಂತ ಹೇಳಿ ಗೊತ್ತಾಗೋದು ಹೇಗೆ? ಅಂದರೆ ಇದಕ್ಕೆ ಇರುವಂತಹ ಸಿಂಪ್ಟಮ್ಸ್ಗಳ ಕುರಿತು ತಿಳಿಸಿಕೊಡೋದಾದರೆ? ಅದೇ ರೋಗದ ಲಕ್ಷಣಗಳು ನೋಡಿದಾಗ ಸೊ ಮುಖ್ಯವಾಗಿ ತುಂಬ ಜನರಲ್ಲಿ ಇನಿಷಿಯಲ್ ಸ್ಟೇಜಲ್ಲಿ ಸುಸ್ತು ಜಾಸ್ತಿ ಆಗ್ತಕ್ಕಂಥದ್ದು ಇರುತ್ತೆ. ಸೊ ಟಯರ್ಡ್ನೆಸ್ ಅಂತ ಅಂತೀವಿ, ಅಥವಾ ಡಲ್ನೆಸ್ ಇರ್ಬೋದು, ಅಥವಾ ಡ್ರೌಸಿನೆಸ್ ಅಂತ ಹೇಳ್ತೀವಿ. ಅಂದರೆ ಯಾವುದೇ ಥರ ಕೆಲಸ ಮಾಡೋದಕ್ಕೆ ಯಾವುದೇ ಆಸಕ್ತಿ ಇಲ್ಲದೆ ಇರುವಂಥದ್ದು, ತುಂಬ ಸುಸ್ತಾಗ್ತಾ ಇರುವಂಥದ್ದು, ಸೊ ಒಂದು ಕಾಮನ್ ಸಿಂಪ್ಟಮ್ ಅಂತ ಹೇಳ್ತೀವಿ. ಇನಿಷಿಯಲ್ ಸ್ಟೇಜಲ್ಲಿ ಹೆಚ್ಚಿನ ಜನರಲ್ಲಿ ಕಂಡುಬರುವಂಥ ಒಂದು ಲಕ್ಷಣ ಅಂತ ಹೇಳ್ತೀವಿ. ಇದ್ರ ಜೊತೆಗೆ ಅಂಗೈ ಅಥವಾ ಅಂಗಾಲಲ್ಲಿ ಉರಿ ಬರುವಂಥದ್ದು, ಬರ್ನಿಂಗ್ ಇನ್ ಪಾಮ್ಸ್ ಆ್ಯಂಡ್ ಸೋಲ್ಸ್ ಅಂತ ಹೇಳ್ತೀವಿ, ಅಥವಾ ಪ್ರಿಕ್ಕಿಂಗ್ ಇನ್ ಟೋಸ್ ಅಂತ ಹೇಳ್ತೀವಿ. ಟೋಸ್ ಅಂದರೆ ಕಾಲಿನ ಬೆರಳುಗಳಲ್ಲಿ ಚುಚ್ಚೋ ಥರ ಫೀಲ್ ಆಗುವಂಥದ್ದು, ಅಥವಾ ಇದೆಲ್ಲರ ಜೊತೆಗೆ ಟಿಂಗ್ಲಿಂಗ್ ಆ್ಯಂಡ್ ನಮ್ನೆಸ್ ಇನ್ ಆರ್ಮ್ಸ್ ಆ್ಯಂಡ್ ಲೆಗ್ಸ್, ಕೈಕಾಲುಗಳಲ್ಲಿ ಜೋಮ್ ಬರ್ತಾ ಇದೆ ಅನ್ನೋ ಥರ ಫೀಲ್ ಆಗೋದು, ಬಾಯಾರಿಕೆ ಜಾಸ್ತಿ ಆಗುವಂಥದ್ದು, ಇನ್ಕ್ರೀಸ್ ಥರ್ಸ್ಟ್ ಅಂತ ಹೇಳ್ತೀವಿ. ಜೊತೆಗೆ ಹಂಗರ್ ಇಂಟಾಲರೆನ್ಸ್ ಅಂತ ಹೇಳ್ತೀವಿ. ಅಂದರೆ ಊಟ ಅಥವಾ ಫುಡ್ ಇಂಟೇಕ್ ಸ್ವಲ್ಪ ಡಿಲೇ ಆಯಿತು ಅಂದರೆ ಅದು ಅವ್ರಿಗೆ ಹಸಿವು ತಡೆಯೋಕ್ಕಾಗದೇ ಇರುವಂಥದ್ದು, ಸೊ ಅದನ್ನ ನಾವು ಹಂಗರ್ ಇಂಟಾಲರೆನ್ಸ್ ಅಂತ ಹೇಳ್ತೀವಿ. ತುಂಬ ಕೈಕಾಲಲ್ಲಿ ನಡ್ಕ ಬರುವಂಥದ್ದು, ಸ್ವೆಟ್ ಆಗುವಂಥದ್ದು, ಪ್ರೊಫ್ಯೂಸ್ ಸ್ವೆಟ್ಟಿಂಗ್ ಅಂತ ಹೇಳ್ತೀವಿ, ಹೆಡ್ಏಕ್ ಬರುವಂಥದ್ದು ಇರ್ಬೋದು, ಅಥವಾ
ತುಂಬ ಮೆಂಟಲಿ ಇರಿಟೇಷನ್ ಆಗುವಂಥದ್ದು ಇರ್ಬೋದು, ಸಿಟ್ಟು ಬರುವಂಥದ್ದು. ಸೊ ಇದೆಲ್ಲದೂ ಕೂಡ ಒಂದು ಕಾಮನ್ ಸಿಮ್ಟಮ್ಸ್. ಅಥವಾ ಇಲ್ಲೆಲ್ಲದಕ್ಕಿಂತ ಮುಖ್ಯವಾಗಿ ನೈಟ್ ಟೈಮ್ಸಲ್ಲಿ ಯೂರಿನ್ ಫ್ರೀಕ್ವೆನ್ಸಿ ಜಾಸ್ತಿ ಆಗುವಂಥದ್ದು, ಇನ್ಕ್ರೀಸ್ಡ್ ಅರ್ಜ್ ಟು ಪಾಸ್ ಯೂರಿನ್ ಅಂತ ಹೇಳ್ತೀವಿ. ಸೊ ನೈಟ್ ಟೈಮ್ಸಲ್ಲಿ ಆ ಥರ ಒಂದು ಪದೇ ಪದೇ ಯೂರಿನೇಷನ್ಗೆ ಹೋಗ್ತಿದ್ದಾರೆ ಅಂತಂದರೆ ಎಲ್ಲೊಂದು ಕಡೆ ಶುಗರಿನ ಒಂದು ಪ್ರಮುಖವಾದಂಥ ಲಕ್ಷಣ ಅಂತ ಹೇಳ್ತೀವಿ. ಏರ್ ಫಾಲ್ ಆಗ್ತಕ್ಕಂಥದ್ದು ಇರ್ಬೋದು, ಅಥವಾ ಹೂಂಡ್ ಏನಾದ್ರು ಆಯಿತು ಅಂದರೆ ಅದು ಹೀಲ್ ಆಗದೆ ಅದಕ್ಕೆ ಟೈಮ್ ತೊಗೊಂಡು ಪೂರ್ ಆರ್ ಡಿಲೇಡ್ ಹೂಂಡ್ ಹೀಲಿಂಗ್ ಅಂತ ಹೇಳ್ತೀವಿ. ಸೊ ಈ ಥರದ್ದೆಲ್ಲದೂ ಕೂಡ ಒಂದು ಕಾಮನ್ ಅಂದರೆ ಪ್ರಾಮಿನೆಂಟ್ ಸಿಮ್ಟಮ್, ಅಥವಾ ಸ್ಕಿನ್ನಲ್ಲಿ ಡ್ರೈನೆಸ್ ಆಗಿ ಇಚ್ಚಿಂಗ್ ಬರುವಂಥದ್ದು. ಈ ಥರದ ಇವಾಗ ಏನು ಹೇಳಿದ ಸಿಮ್ಟಮ್ಸ್ ಇದರಲ್ಲಿ ಯಾವುದೇ ಒಂದು ಲಕ್ಷಣಗಳು ಕಂಡು ಬಂದರೂ ಕೂಡ ಮೋರ್ ಪ್ರಾಬಬ್ಲಿ ಅದು ಡಯಾಬಿಟಿಸ್ ಅಂತ ಹೇಳ್ಬೋದು. ಅಥವಾ ಅದ್ರ ಜೊತೆಗೆ ಅನ್ಎಕ್ಸ್ಪ್ಲೈನ್ಡ್ ವೆಯ್ಟ್ ಲಾಸ್, ಅಂದರೆ ಏನೋ ಒಂದು ಕಾರಣ ಇಲ್ಲದೇ ವೆಯ್ಟ್ ಕಡಿಮೆ ಆಗ್ತಾ ಇರುವಂಥದ್ದು. ಸೊ ಯಾವುದೇ ಒಂದು ಹೆಲ್ತ್ ಇಶ್ಯೂಸ್ ಏನೂ ಇಲ್ಲ, ಏನೂ ತೊಂದರೆ ಆಗಿಲ್ಲ ಅಂದರೂ ಕೂಡ ಒಂದು ವೆಯ್ಟ್ ಅವ್ರದ್ದು ಡ್ರಾಪ್ ಡೌನ್ ಆಯಿತು ಅಂತಂದರೆ ಎಲ್ಲೊಂದು ಕಡೆ ಡಯಾಬಿಟಿಸ್ ಸಮಸ್ಯೆಯೂ ಒಂದು ಕಾರಣ ಆಗುತ್ತೆ ಅಂತ ಹೇಳ್ಬೋದು. ಇದೆಲ್ಲದೂ ಕೂಡ ಹೇಳಿದಾಗೆ ಹೆಚ್ಚಿನ ಜನರಲ್ಲಿ ಕಂಡುಬರುವಂಥ ಒಂದು ಸಮಸ್ಯೆಗಳು. ಕೆಲವೊಬ್ಬರಲ್ಲಿ ವಿತೌಟ್ ಸಿಮ್ಟಮ್ಸ್ ಕೂಡ ಕಾಣಿಸ್ಕೊಳ್ತಾ ಇರುತ್ತೆ. ಸೊ ಅಂದರೆ ಒಂದು ರೊಟೀನ್ ಚೆಕಪ್ ಮಾಡಿದಾಗ ಗೊತ್ತಾಗಿರುವಂಥದ್ದು ಇರುತ್ತೆ, ಅಥವಾ ಯಾವುದೇ ಒಂದು ಆಪ್ರೇಷನ್ಗೆ ಒಳಪಡುವಂಥ ಟೈಮಲ್ಲಿ ಪ್ರೀ ಆಪ್ರೇಟಿವ್ ಚೆಕಪ್ ಮಾಡುವಾಗ ಗೊತ್ತಾಗಿರುವಂಥದ್ದೆಲ್ಲ ಇರುತ್ತೆ. ಸೊ ಅಂದರೆ ಅವರಲ್ಲಿ ಏನೂ ಸಿಮ್ಟಮ್ಸ್ ಇರೋದಿಲ್ಲ, ಬಟ್ ಶುಗರ್ ಟೆಸ್ಟ್ ಮಾಡಿದಾಗ ಹೈ ಇರೋವಂಥದ್ದೆಲ್ಲ ಇರುತ್ತೆ. ಸೊ ಹಾಗಾಗಿ ವಿಭಿನ್ನ ರೀತಿಯಲ್ಲಿ ಕಾಣಿಸ್ಕೊಳ್ಳುವಂಥದ್ದು ಇರುತ್ತೆ. ಬಟ್ ಮ್ಯಾಕ್ಸಿಮಮ್ ಪೇಷಂಟ್ಸಲ್ಲಿ ಈ ಥರದ್ದೆಲ್ಲ ಲಕ್ಷಣಗಳನ್ನ ನೋಡ್ತಕ್ಕಂಥದ್ದು. ಓಕೆ ಡಾಕ್ಟರ್, ಇದು ಶುಗರ್ ಪೇಷಂಟ್ ಅಂದರೆ ಡಯಾಬಿಟಿಸ್ ಪೇಷಂಟ್ಗಳಿಗೆ ಗೊತ್ತಿರುತ್ತೆ ಎಷ್ಟು ಪ್ರಮಾಣದಲ್ಲಿ ಸ್ವೀಟ್ನೆಸ್ ಸೇವನೆ ಮಾಡಬೇಕು ಅಥವಾ ಫುಡ್ ಇಂಟೇಕ್ ಯಾವ ರೀತಿಯಾಗಿ ಇರಬೇಕು ಅಂತ. ಬಟ್ ಡಯಾಬಿಟಿಸ್ ಪೇಷಂಟ್ ಅಲ್ಲದೆ ಇರೋರಿಗೆ ಸಾಕಷ್ಟು ಗೊಂದಲಗಳಿರುತ್ತೆ. ಶುಗರ್ ಪೇಷಂಟ್ ಅಂತ ಹೇಳಿದ್ರೆ ಅಯ್ಯೋ ಸ್ವೀಟೇ ತಿನ್ನಬಾರ್ದು ಅಂತೆಲ್ಲ ಹೇಳ್ತಾ ಇರ್ತಾರೆ. ಸೊ ಎಷ್ಟು ಪ್ರಮಾಣದಲ್ಲಿ ಅವರು ಸ್ವೀಟ್ನೆಸ್ ಸೇವನೆ ಮಾಡಬೇಕು ಅಂತ ಹೇಳಿ? ಅದೇ ಯೂಶ್ವಲಾಗಿ ಇನ್ ಜನರಲಾಗಿ ಸ್ವೀಟ್ಸ್ ಅನ್ನೋದು ನಾಟ್ ಗುಡ್ ಫಾರ್ ಹೆಲ್ತ್ ಅಂತ ಹೇಳ್ತೀವಿ. ಈವನ್ ಡಯಾಬಿಟಿಸ್ ಇಲ್ಲದೇ ಇದ್ದವರು ಕೂಡ ಆದಷ್ಟು ಸ್ವೀಟ್ ಕನ್ಸಂಪ್ಷನ್ನ ಕಡಿಮೆ ಮಾಡೋದು ಫ್ರಮ್ ಇದು ಏನು ಹೇಳ್ತಾರೆ ಒಂದು ಹೆಲ್ತಿ ಡಯಟ್ ಪ್ಲ್ಯಾನಲ್ಲಿ ಕಂಪೇರ್ ಇದು ಮಾಡಿದಾಗ ವ್ಯೂನಲ್ಲಿ ನೋಡಿದಾಗ ಡೆಫಿನೆಟ್ಲಿ ಶುಗರ್ನ ಸ್ವೀಟ್ಸ್ನ ಅವಾಯ್ಡ್ ಮಾಡೋದು ಪ್ರಿಫರಬ್ಲಿ ಗುಡ್ ಅಂತ ಹೇಳ್ತೀವಿ. ಬಟ್ ಡಯಾಬಿಟಿಸ್ ಇದ್ದ ಮೇಲೆ ಸೊ ಡೆಫಿನೆಟ್ಲಿ ಆದಷ್ಟು ಕಂಪ್ಲೀಟಾಗಿ ಅವಾಯ್ಡ್ ಮಾಡಬೇಕಾಗುತ್ತೆ. ಇನ್ಫ್ಯಾಕ್ಟ್ ಕಾರ್ಬೋಹೈಡ್ರೇಟ್ ಫುಡ್ನೇ ಆದಷ್ಟು ಕಡಿಮೆ ಮಾಡಬೇಕಾಗತ್ತೆ. ಸೊ ಹಾಗಾಗಿ ಎಲ್ಲೋ ಒಂದು ಕಡೆ ರೆಗ್ಯುಲರಾಗಿ ಸ್ಟ್ರಿಕ್ಟ್ ಡಯಟ್ ಅನುಸರಿಸ್ತಿದ್ದಾರೆ, ಅಥವಾ ಪ್ರಾಪರ್ ಮೆಡಿಕೇಷನ್ಸ್ ತೊಗೊಂಡಿದ್ದಾರೆ, ಶುಗರ್ ಲೆವೆಲ್ಸ್ ಕಂಟ್ರೋಲಲ್ಲಿದೆ, ಸ್ಟೆಬಿಲಿಟಿ ಇದೆ ಅಂತ ಅಂದಾಗ ಎಲ್ಲೋ ಒಂದು ಕಡೆ ಒನ್ಸ್ ಇನ್ ಎ ವೈಲ್ ತೊಗೊಂಡಾಗ ಇಂಪ್ಯಾಕ್ಟ್ ಆಗೋದಿಲ್ಲ. ಸೊ ಸರಿಯಾಗಿ ಅವರ ಒಂದು ರೊಟೀನ್ ಅಥವಾ ಒಂದು ಪ್ರಾಪರ್ ಡಯಟ್ ಅನುಸರಿಸ್ದೇ ಅಡಿಷನಲ್ ಆಗಿ ಈ ಥರ ಒಂದು ಸ್ವೀಟ್ಸ್ ತಿನ್ನೋವಂಥದ್ದು, ಅಥವಾ ಫುಡ್ಡಲ್ಲಿ ಒಂದು ಹೇಳಿದಾಗೆ ಹೆಚ್ಚು ಒಂದು ಕಾರ್ಬೋಹೈಡ್ರೇಟ್ ಫುಡ್ ತಿನ್ನೋದು ಮಾಡಿದಾಗ ಶುಗರ್ ಲೆವೆಲ್ಸ್ ಡೆಫಿನೆಟ್ಲಿ ಜಾಸ್ತಿ ಆಗ್ತಾ ಹೋಗುವಂಥದ್ದು ಇರುತ್ತೆ. ಬೇಸಿಕಲಿ ಡಯಾಬಿಟಿಸಲ್ಲಿ ಮೇಜರ್ಲಿ 2 ಟೈಪ್ಸ್ ನಾವು ನೋಡ್ತೀವಿ, ಟೈಪ್ 1 ಆ್ಯಂಡ್ ಟೈಪ್ 2 ಡಯಾಬಿಟಿಸ್ ಅಂತ. ಸೊ ಟೈಪ್ 1 ಆರ್ ಇನ್ಸುಲಿನ್ ಡಿಪೆಂಡೆಂಟ್ ಡಯಾಬಿಟಿಸ್ ಅಂತ ಹೇಳ್ತೀವಿ. ಅಂದರೆ ಇದೊಂದು ಆಟೋ ಇಮ್ಯೂನ್ ಫ್ಯಾಕ್ಟರ್ಸಿಂದ ಬರುವಂಥದ್ದು, ಒಂದು 10% ಪೇಷಂಟ್ಸಲ್ಲಿ ಕಾಣಿಸ್ಕೊಡುವಂಥದ್ದು ಇರುತ್ತೆ. ಸೊ ಮಕ್ಕಳಲ್ಲಿ ಕಾಮನ್ ಆಗಿ ನೋಡ್ತೀವಿ, ಇದನ್ನು ನಾವು ಜುವಿನೈಲ್ ಡಯಾಬಿಟಿಸ್ ಅಂತ ಕೂಡ ಹೇಳ್ತಕ್ಕಂಥದ್ದು ಇರುತ್ತೆ. ಸೊ ಇದು ಬೇಸಿಕಲಿ ಬಿಕಾಸ್ ಆಫ್ ಆಟೋ ಇಮ್ಯೂನ್ ಡಿಸ್ಟ್ರಕ್ಷನ್ ಅಂತ ಹೇಳ್ತೀವಿ. ಸೊ ಅಂದರೆ ಕಂಪ್ಲೀಟಾಗಿ ಇನ್ಸುಲಿನ್ ಸೆಕ್ರೇಷನ್ನೇ ಆಗಿಲ್ಲ, ಇನ್ಸುಲಿನ್ ಉತ್ಪತ್ತಿನೇ ಆಗದೇ ಇರೋದ್ರಿಂದ ಶುಗರ್ ಲೆವೆಲ್ಸ್ ರ್ಯಾಪಿಡಾಗಿ ಹೈ ಆಗ್ತಾ ಹೋಗುವಂಥ ಒಂದು ಕಂಡೀಷನ್, 400, 500 ಈ ಥರದ್ದೆಲ್ಲ ತಲುಪುವಂಥದ್ದು ಇರುತ್ತೆ. ಸೊ ಇಂಥ ಒಂದು ಕಂಡೀಷನಲ್ಲಿ ಸಿಮ್ಟಮ್ಗಿಂತ ಡೈರೆಕ್ಟ್ ಕಾಂಪ್ಲಿಕೇಶನ್ಸ್ನ ನೋಡ್ತಕ್ಕಂಥದ್ದು ಇರುತ್ತೆ. ಸೊ ಹಾಗಾಗಿ ಈ ಥರದ ಒಂದು ಕಂಡೀಷನ್ಸ್ ಇದ್ದವರು ಹೆಚ್ಚು ಒಂದು ಕಾಷಿಯಸ್ ಆಗಿ ಡಯಟ್ನ ಅನುಸರಿಸೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಇನ್ನು ಸೆಕೆಂಡ್ ಟೈಪ್ ಬಂದು ಟೈಪ್ 2 ಆರ್ ನಾನ್ ಇನ್ಸುಲಿನ್ ಡಿಪೆಂಡೆಂಟ್ ಡಯಾಬಿಟಿಸ್. ಇದು ಒಂದು ಮೋಸ್ಟ್ ಕಾಮನೆಸ್ಟ್ ಟೈಪ್, ಒಂದು 90% ಪೇಷಂಟ್ಸಲ್ಲಿ ಕಂಡುಬರುವಂಥ ಒಂದು ವೆರೈಟಿ. ನಿಧಾನಕ್ಕೆ ಶುರುವಾಗುತ್ತೆ, ನಿಧಾನಕ್ಕೆ ಪ್ರೋಗ್ರೆಸ್ ಆಗುತ್ತೆ, ನಂತರದಲ್ಲಿ ಆಗಲೂ ಕಂಟ್ರೋಲ್ ಇಲ್ಲ ಅಂದಾಗ ಕಾಂಪ್ಲಿಕೇಶನ್ಸ್ ಅದಕ್ಕೆ ತಲುಪುವಂಥದ್ದು ಇರುತ್ತೆ. ಸೊ ಹೇಳಿದಾಗ ಇದೊಂದು ಗ್ರ್ಯಾಜುವಲ್ ಆನ್ಸೆಟ್ ಅಂತ ಹೇಳ್ತೀವಿ. ಸೊ ಇಲ್ಲಿ ಮುಖ್ಯವಾಗಿ ಏನಾಗುತ್ತೆ, ಇನ್ಸುಲಿನ್ ಸೆಕ್ರೀಷನ್ ಅನ್ನೋದು ಕಡಿಮೆ ಆಗ್ತಾ ಹೋಗುವಂಥದ್ದು ಇರುತ್ತೆ ಒಂದು. ಇನ್ನೊಂದು ಇನ್ಸುಲಿನ್ ಪ್ರಾಪರಾಗಿ ಉತ್ಪತ್ತಿ ಆಗ್ತಿದ್ರು ಅಬ್ಸಾರ್ಪ್ಷನ್ ಸರಿಯಾಗಿ ಆಗೋದಿಲ್ಲ, ಇನ್ಸುಲಿನ್ ರೆಸಿಸ್ಟೆನ್ಸ್ ಅಂತ ಕರಿತೀವಿ. ಸೊ 2 ಫ್ಯಾಕ್ಟರ್ಸಿಂದ ಶುಗರ್ ಲೆವೆಲ್ಸ್ ಹೈ ಆಗ್ತಕ್ಕಂಥದ್ದು ಇರುತ್ತೆ. ಸೊ ಬೇಸಿಕಲಿ ಇನ್ಸುಲಿನ್ ಹಾರ್ಮೋನ್ ಅನ್ನೋದೇ ಒಂದು ಮೋಸ್ಟ್ ಇಂಪಾರ್ಟೆಂಟ್ ಹಾರ್ಮೋನ್ ಅಂತ ಹೇಳ್ತೀವಿ ಬ್ಲಡ್ ಶುಗರ್ನ ಕಂಟ್ರೋಲ್ ಮಾಡೋದಕ್ಕೆ. ಸೊ ಯಾವಾಗ ಇನ್ಸುಲಿನ್ ಹಾರ್ಮೋನ್ ಸೆಕ್ರೀಷನಲ್ಲಿ ವ್ಯತ್ಯಾಸ ಆಗುತ್ತೆ ಅವಾಗ ಇಂಥದ್ದೇನಾಗುತ್ತೆ ಶುಗರ್ ಲೆವೆಲ್ಸ್ ಹೈ ಆಗ್ತಕ್ಕಂಥ ಒಂದು ಚಾನ್ಸ್ ಇರುತ್ತೆ. ಸೊ ಹಾಗಾಗಿ ಈ ಟೈಪ್ 2 ಡಯಾಬಿಟಿಸಲ್ಲಿ ಹೆಚ್ಚಿನ ಒಂದು ರೀತಿಯಲ್ಲಿ ಲಕ್ಷಣಗಳು ಕಾಣಿಸ್ಕೊಳ್ಳುವಂಥದ್ದು ಇರುತ್ತೆ. ಸೊ ಇಂಥ ಸಂದರ್ಭದಲ್ಲಿ ಒಂದು ಆದಷ್ಟು ಅದನ್ನು ಕಂಟ್ರೋಲ್ ಇಟ್ಕೊಳ್ಳುವಂಥದ್ದು, ಒಂದು ಪ್ರಾಪರಾಗಿ ಡಯಟ್ನ ಅನುಸರಿಸೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಅದರಲ್ಲೂ ಪ್ರೋಟೀನ್ ರಿಚ್ ಇರೋಂಥ ಒಂದು ಫುಡ್ ತಗೊಳ್ಳೋದು, ಅಥವಾ ಹೇಳಿದಾಗೆ ಕಾರ್ಬೋಹೈಡ್ರೇಟ್ ಫುಡ್ನ ಕಡಿಮೆ ಮಾಡುವಂಥದ್ದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಇನ್ನು ಥರ್ಡ್ ವೆರೈಟಿ ಬಂದು ಅಂದರೆ ಈ 2 ಮೇಜರ್ ವೆರೈಟೀಸ್ ಜೊತೆಗೆ ಇನ್ನೆರಡು ವೆರೈಟೀಸ್ ಇರುತ್ತೆ. ಜೆಸ್ಟೇಷನಲ್ ಡಯಾಬಿಟಿಸ್ ಅಂತ ಹೇಳ್ತೀವಿ. ಅಂದರೆ ಒಂದು ಡ್ಯೂರಿಂಗ್ ಪೀರಿಯಡ್ ಆಫ್ ಜೆಸ್ಟೇಷನ್ ಅಥವಾ ಪ್ರೆಗ್ನೆನ್ಸಿಲಿ ಶುರುವಾಗುವಂಥ ಒಂದು ವೆರೈಟಿನ ಜೆಸ್ಟೇಷನಲ್ ಡಯಾಬಿಟಿಸ್ ಅಂತ ಹೇಳ್ತೀವಿ. ತುಂಬ ಜನರಲ್ಲಿ ಪ್ರೆಗ್ನೆನ್ಸಿಲಿ ಕಾಣಿಸ್ಕೊಂಡು ಪೋಸ್ಟ್ ಡೆಲಿವರಿ ನಾರ್ಮಲ್ ಆಗ್ತಕ್ಕಂಥದ್ದು ಇರುತ್ತೆ. ಕೆಲವೊಬ್ಬರಲ್ಲಿ ಮಾತ್ರ ಅದು ಹಾಗೆ ಪರ್ಸಿಸ್ಟ್ ಆಗ್ತಕ್ಕಂಥದ್ದು ಇರುತ್ತೆ ಡೆಲಿವರಿ ಆದ ನಂತರ. ಆ ಥರ ಕಾಣಿಸ್ಕೊಳ್ತಂದಾಗ ಅದು ಟೈಪ್ 2 ಡಯಾಬಿಟಿಸ್ ಆಗಿ ಕನ್ವರ್ಟ್ ಆಗಿ ಪರ್ಸಿಸ್ಟ್ ಆಗ್ತಕ್ಕಂಥದ್ದು ಇರುತ್ತೆ. ಅಂದರೆ ಯಾರಲ್ಲಿ ಫ್ಯಾಮಿಲಿ ಹಿಸ್ಟ್ರಿ ಏನಾದ್ರು ಇತ್ತು ಅಂತ ಅಂದಾಗ ಅಂಥವ್ರಲ್ಲಿ ಒಂದು ರಿಸ್ಕ್ ಜಾಸ್ತಿ ಆಗ್ತಕ್ಕಂಥದ್ದು ಇರುತ್ತೆ. ಇನ್ನು ಫೋರ್ತ್ ಬಂದು ಪ್ರೀ ಡಯಾಬಿಟಿಕ್ಸ್ ಅಥವಾ ಬಾರ್ಡರ್ ಲೈನ್ ಡಯಾಬಿಟಿಸ್ ಅಂತ ಹೇಳ್ತೀವಿ. ಸೊ ಅಂದರೆ ಸರ್ಟನ್ ಪೇಷಂಟ್ಸಲ್ಲಿ ಶುಗರ್ ಲೆವೆಲ್ಸ್ ಕಂಪ್ಲೀಟ್ ಹೈ ಇರೋದಿಲ್ಲ,
ಇರೋದಿಲ್ಲ, ಕಂಪ್ಲೀಟ್ ನಾರ್ಮಲ್ ರೇಂಜಲ್ಲಿ ಇರೋದಿಲ್ಲ, ಕ್ಲೋಸ್ ಟು ಹೈಯರ್ ಲೆವೆಲ್ಸ್ ಅಂತ ಹೇಳ್ತೀವಿ. ಅಂಥ ಒಂದು ಕಂಡೀಷನ್ಸ್ ಅಥವಾ ಅಂಥ ಒಂದು ಇಂಡಿವಿಜುವಲ್ಸ್ನ ಹೈ ರಿಸ್ಕ್ ಇಂಡಿವಿಜುವಲ್ಸ್ ಅಂತ ಹೇಳಿ ಕನ್ಸಿಡರ್ ಮಾಡೋದ್ರಿಂದ ಅಂಥವ್ರಿಗೆ ನಾವು ಬಾರ್ಡರ್ ಲೈನ್ ಡಯಾಬಿಟಿಸ್ ಅಥವಾ ಪ್ರೀ ಡಯಾಬಿಟಿಕ್ ಸ್ಟೇಟ್ ಅಂತ ಹೇಳ್ಬಿಟ್ಟು ಡಯಾಗ್ನೋಸಿಸ್ ಮಾಡಿ ಅವ್ರಿಗೆ ಒಂದು ಟ್ರೀಟ್ಮೆಂಟ್ನ ರೆಕಮೆಂಡ್ ಮಾಡ್ತಕ್ಕಂಥದ್ದು. ಓಕೆ ಡಾಕ್ಟರ್, ಇನ್ನು ಡಯಾಬಿಟಿಸ್ ಅಂತ ಬಂದಾಗ ಹೋಮಿಯೋ ಕೇರ್ನಲ್ಲಿ ಯಾವ ರೀತಿಯ ಚಿಕಿತ್ಸೆಯನ್ನು ನೀವು ನೀಡ್ತೀರಾ? ಬೇರೆ ಟ್ರೀಟ್ಮೆಂಟ್ಗಿಂತ ನಿಮ್ಮಲ್ಲಿ ಯಾವ ರೀತಿ ಭಿನ್ನವಾಗಿರುತ್ತೆ? ಮತ್ತು ಮುಖ್ಯವಾಗಿ ಒಂದು ಅವರಲ್ಲಿ ಆ ಒಂದು ಡಿಸೀಸ್ ಕಂಡೀಷನ್ ಯಾವ ಒಂದು ಹಂತದಲ್ಲಿದೆ, ಯಾವೆಲ್ಲ ಒಂದು ರೋಗ ಲಕ್ಷಣಗಳು ಕಾಣಿಸ್ಕೊಳ್ತಾ ಇದೆ, ಜೊತೆಗೆ ಹೇಳಿದಾಗೆ ಬ್ಲಡ್ ಶುಗರ್ ಲೆವೆಲ್ಸ್ನ ಒಂದು ಪೀರಿಯಾಡಿಕಲ್ ಟೆಸ್ಟ್ ಮಾಡ್ತಿದ್ದಾರೆ. ಈಗ ಅವರು ಆಲ್ರೆಡಿ ಒಂದು ಮೆಡಿಕೇಷನ್ಸ್ ತೊಗೊಂಡ್ರು ಕಂಟ್ರೋಲಿಗೆ ಬರ್ತಿಲ್ಲ ಅಂತಂದಾಗ ನಾರ್ಮಲಾಗಿ ಬ್ಲಡ್ ಶುಗರ್ ಲೆವೆಲ್ಸ್ ಬಂದು ಫಾಸ್ಟಿಂಗ್ ಫಾರ್ ಎ ಪೀರಿಯಡ್ ಆಫ್ 10 hours ಅಥವಾ 8 to 10 hours ಟೈಮ್ ನಂತರದಲ್ಲಿ ಮಾಡಿದಾಗ ಕ್ಲೋಸ್ ಟು 70 to 110 mg/dL ಇರಬೇಕಾಗತ್ತೆ. ಸೊ ಊಟ ಆಗಿ ಸುಮಾರು 1.5 hour ಅಥವಾ 2 hours ನಂತರ ಪೋಸ್ಟ್ ಪ್ರಾಂಡಿಯಲ್ ಬ್ಲಡ್ ಶುಗರ್ ಅಂತ ಹೇಳ್ತೀವಿ. ಸೊ ಅದು ಲೆಸ್ ದೆನ್ 150 mg/dL ಇರಬೇಕಾಗುತ್ತೆ. ಇದು ನಾರ್ಮಲ್ ರೇಂಜ್. ಇದಕ್ಕಿಂತ ಹೆಚ್ಚಿದ್ದಾಗ ಅದನ್ನು ನಾವು ಹೈ ಶುಗರ್ ಅಂತ ಹೇಳ್ತಕ್ಕಂಥದ್ದು ಇರುತ್ತೆ. ಸೊ ಹಾಗಾಗಿ ಒಂದು ಆವರೇಜ್ ಬ್ಲಡ್ ಶುಗರ್ ಟೆಸ್ಟ್ ಅಂತ ಒಂದು ಟೆಸ್ಟ್ ಇರುತ್ತೆ, ಗ್ಲೈಕೋಸಿಲೇಟೆಡ್ ಹಿಮೋಗ್ಲೋಬಿನ್ ಅಂತ ಹೇಳ್ತೀವಿ. ಸೊ ಇದೆಲ್ಲ ಮಾಡಿಸಿದಾಗ ಕ್ಲಿಯರಾಗಿ ಅವ್ರಿಗೆ ಒಂದು ಬ್ಲಡ್ ಶುಗರ್ ಲೆವೆಲ್ಸ್ ಯಾವ ಸ್ಟೇಜಲ್ಲಿದೆ ಅನ್ನೋದು ಗೊತ್ತಾಗುತ್ತೆ. ಸೊ ಇದು ಯೂಶ್ವಲಾಗಿ 6 to 6.5 ಎಲ್ಲಿದೆ ಅಂದರೆ ಬಾರ್ಡರ್ ಲೈನ್ ಅಂತ ಹೇಳ್ತೀವಿ. 6.5 ಮೇಲಿತ್ತು ಅಂತಂದರೆ ಡಯಾಬಿಟಿಸ್ ಬಂದಿದೆ ಬಟ್ ಕಂಟ್ರೋಲಲ್ಲಿದೆ ಅಂತ. 7 to 8 ಇತ್ತು ಅಂತಂದರೆ ಫೇರ್ ಕಂಟ್ರೋಲ್ ಅಂತ ಹೇಳ್ತೀವಿ. ಎಬೋ 8 ಇತ್ತು ಅಂದರೆ ಪೂರ್ ಕಂಟ್ರೋಲ್ ಅಂತ ಹೇಳ್ತೀವಿ. ಎಬೋ 9 ಅಥವಾ 10 ಇತ್ತು ಅಂತಂದರೆ ವರ್ಸ್ಟ್ ಸಿಚುವೇಶನ್ ಅಂದರೆ ತುಂಬ ಹೈ ಅಲ್ಲಿ ಇದೆ ಅಂತ ಹೇಳ್ತಕ್ಕಂಥ. ಸೊ ಹಾಗಾಗಿ ಅವರ ಒಂದು ಬ್ಲಡ್ ಶುಗರ್ ಲೆವೆಲ್ಸ್ ಅಥವಾ HbA1c ಲೆವೆಲ್ಸ್ನ ಮಾನಿಟ್ರ್ ಮಾಡೋದ್ರ ಜೊತೆಗೆ ಅವರ ಒಂದು ಕ್ಲಿನಿಕಲ್ ಸಿಮ್ಟಮ್ಸ್ ಯಾವ ಥರ ಇದೆ, ರೋಗ ಲಕ್ಷಣಗಳು ಯಾವ ಥರ ಇದೆ ಎಲ್ಲ ತಿಳ್ಕೊಂಡು ಒಂದು ಪ್ರಾಪರ್ ಟ್ರೀಟ್ಮೆಂಟ್ನ ಸಜೆಸ್ಟ್ ಮಾಡೋವಂಥದ್ದು. ಒಂದು ಇನ್ಸುಲಿನ್ ಸೆಕ್ರೇಷನನ್ನು ಸ್ಟಿಮ್ಯುಲೇಟ್ ಮಾಡೋ ಥರ, ಇಂಪ್ರೂವ್ ಮಾಡೋ ಥರ ಒಂದು ಮೆಡಿಕೇಷನ್ಸ್ ಕೊಡೋದ್ರ ಜೊತೆಗೆ ಇನ್ಸುಲಿನ್ ಅಬ್ಸಾರ್ಪ್ಷನ್ ಏನು ಆಗ್ತಿರೋದಿಲ್ಲ ಸರಿಯಾಗಿ, ಸೊ ಅದನ್ನು ಸರಿಪಡಿಸೋ ಥರ ಮೆಡಿಕೇಷನ್ಸ್ ಕೊಡುವಂಥದ್ದು ಇರುತ್ತೆ. ಸೊ ಎರಡು ಫ್ಯಾಕ್ಟರ್ಸ್ನು ಸರಿಪಡಿಸಿದಾಗ ಏನಾಗುತ್ತೆ, ಶುಗರ್ ಲೆವೆಲ್ಸ್ ಗ್ರ್ಯಾಜುವಲ್ ಆಗಿ ನಾರ್ಮಲ್ ಆಗ್ತಾ ಬರುತ್ತೆ, ಸ್ಟೆಬಿಲಿಟಿ ಅನ್ನೋದು ಬರ್ತಕ್ಕಂಥದ್ದು. ಸೊ ಕೆಲವೊಬ್ಬರಲ್ಲಿ ಏನಾಗುತ್ತೆ, ಸಡನ್ನಾಗಿ ಹೈ ಆಗೋದು, ಸಡನ್ ಲೋ ಆಗೋದು, ಈ ಥರದ್ದೆಲ್ಲ ವೇರಿಯೇಷನ್ಸ್ ಆಗ್ತಿರುತ್ತೆ. ಸೊ ಆ ಥರದ ಒಂದು ಫ್ಯಾಕ್ಟರ್ಸ್ನ ತಡೆಗಟ್ಟೋದಕ್ಕೆ ಕೂಡ ಸಾಧ್ಯ ಆಗುತ್ತೆ. ಓಕೆ ಡಾಕ್ಟರ್, ಇನ್ನು ಪ್ರೆಗ್ನೆನ್ಸಿ ಟೈಮಲ್ಲೂ ಕೂಡ ಹೆಚ್ಚಾಗಿ ಶುಗರ್ ಸಮಸ್ಯೆ ಕಾಣಿಸ್ಕೊಳ್ಳುತ್ತೆ ಅಂತ ಹೇಳ್ತಾರೆ. ಯಾವ ಕಾರಣದಿಂದ ಅಂತ ಹೇಳಿ ಡಾಕ್ಟರ್? ಪ್ರೆಗ್ನೆನ್ಸಿಲಿ ಹಲವಾರು ಥರದ ಒಂದು ಡಿಸೀಸ್ ಕಂಡೀಷನ್ ಶುರು ಆಗ್ಬೋದು. ಒಂದು ಡಯಾಬಿಟಿಸ್ ಇರ್ಬೋದು, ಥೈರಾಯ್ಡ್ ಇರ್ಬೋದು, ಅಥವಾ ಎಪಿಲೆಪ್ಸಿ, ಕನ್ವಲ್ಷನ್ಸ್ ಅಂತ ಹೇಳ್ತೀವಿ. ಇನ್ನೂ ಅನೇಕ, ಅಥವಾ ಬಾಡಿಲಿ ಚೇಂಜಸ್ ಕೂಡ ಆಗ್ತಾ ಇರುತ್ತೆ ಕೆಲವೊಂದು, ಅಂದರೆ ಫಿಸಿಯಾಲಜಿಕಲ್ ಚೇಂಜಸ್ ಅಂತ ಹೇಳ್ತೀವಿ. ಸೊ ಆ ನಿಟ್ಟಿನಲ್ಲಿ ಎಲ್ಲೊಂದು ಕಡೆ ಏನಾದರೂ ಸ್ಟ್ರೆಸ್ ಫ್ಯಾಕ್ಟರ್ಸ್ ಇತ್ತು ಅಂದರೆ ಅದು ಒಂದು ಕಾರಣ ಆಗ್ಬೋದು, ಅಥವಾ ಅವರಲ್ಲಿ ಫ್ಯಾಮಿಲಿ ಸ್ಟ್ರಾಂಗ್ ಇತ್ತು ಅಂತಂದರೆ ಇಬ್ಬರು ಪೇರೆಂಟ್ಸ್ಗೆ ಇರುವಾಗ ಅಥವಾ ಸಿಬ್ಲಿಂಗ್ಸಲ್ಲಿ ಇದ್ದಾಗ ಒಂದು ರಿಸ್ಕ್ ಅನ್ನೋದು ಜಾಸ್ತಿ, ಗ್ರ್ಯಾಂಡ್ ಪೇರೆಂಟ್ಸಲ್ಲಿ ಇರುವಂಥದ್ದು, ಈ ಥರದ್ದೆಲ್ಲ ಒಂದು ಫ್ಯಾಕ್ಟರ್ಸ್ ಇದ್ದಾಗ ಎಲ್ಲೊಂದು ಕಡೆ ಪ್ರೆಗ್ನೆನ್ಸಿಲಿ ಬರುವಂಥ ಒಂದು ಚಾನ್ಸ್ ಇರುತ್ತೆ. ಬಟ್ ಪ್ರೆಗ್ನೆನ್ಸಿಲಿ ಬಂದಾಗ ಯಾವುದೇ ಥರ ಆತಂಕ ಪಡೋ ಅವಶ್ಯಕತೆ ಇರೋದಿಲ್ಲ. ಬಟ್ ಇದೆಲ್ಲ ಒಂದು ಟೆಂಪ್ರರಿ ಫೇಸ್ ಅಂತ ಹೇಳ್ತೀವಿ. ಬಟ್ ಅದು ಪೋಸ್ಟ್ ಡೆಲಿವರಿ ಏನಾದರೂ ಪರ್ಸಿಸ್ಟ್ ಆಗ್ತಿದೆ ಅಂತಂದಾಗ ಡೆಫಿನೆಟ್ಲಿ ಅದಕ್ಕೆ ಆದಷ್ಟು ಎಚ್ಚೆತ್ತುಕೊಂಡು ಒಂದು ಟ್ರೀಟ್ಮೆಂಟ್ನ ತಗೊಳ್ಳೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಓಕೆ ಡಾಕ್ಟರ್, ಈ ಕುರಿತಂತೆ ಮತ್ತಷ್ಟು ಮಾತನಾಡ್ತಾ ಹೋಗೋಣ. ಡಯಾಬಿಟೀಸ್ ಕುರಿತಂತೆ ಮತ್ತಷ್ಟು ಮಾತನಾಡ್ತಾ ಹೋಗೋಣ. ಡಾಕ್ಟರ್ ಕಾಲರ್ ಒಬ್ಬರು ರೆಡಿ ಇದ್ದಾರೆ, ಬಳ್ಳಾರಿಯಿಂದ ಭಾಷಾ ಅಂತ ಹೇಳಿ. ನಮಸ್ತೆ ಭಾಷಾ ಅವರೇ. ನಮಸ್ತೆ ಭಾಷಾ, ಧ್ವನಿ ಕೇಳಿಸ್ತಾ ಇದೆಯಾ? ಕೇಳಿಸ್ತಾ ಇದೆ ಮೇಡಮ್. ಓಕೆ, ಡಾಕ್ಟರ್ ಇದ್ದಾರೆ, ಮಾತನಾಡಿ ಸರ್. ಹಲೋ. ಹಲೋ, ನಮಸ್ಕಾರ ಸರ್. ನಮಸ್ತೆ ಸರ್, ಹೇಳಿ ಸರ್. ಸರ್ ನನ್ನ ಹೆಸರು ಭಾಷಾ ಅಂತ ಸರ್. ಓಕೆ ಸರ್, ನನ್ನ ಮಗನ ಹೆಸರು ಮೆಹಬೂಬ್ ಅಂತ, 14 ವರ್ಷ ಸರ್. ಓಕೆ. ಅವ್ನು ರಾತ್ರಿ ಊಟ ಮಾಡಿ ಮಲಗಬೇಕಾದ್ರೆ ಹಿಂಗ ಊಟ ಮಾಡ್ಕೊಳ್ತಾನೆ ಸರ್. ಓಕೆ. ಒಂಥರ ನೆಮ್ಮದಲ್ಲಿ ಎದೆ ಉಪ್ತಾ ಇದೆ, ಎದೆ ಸುಸ್ತಾ ಇದೆ, ಎದೆ ನೈತಾ ಅಂತ ಹೇಳ್ತಾ ಇದ್ದಾರೆ ಮೇಡಮ್ ಸರ್. ಒಂದು ವರ್ಷ ಕೆಳಗಡೆ ತೋರ್ಸ್ಕೊಂಡ್ಬಂದ್ವಿ ಬಳ್ಳಾರಿಯಲ್ಲಿ. ಮತ್ತೊಮ್ಮೆ ಹೇಳಿ ಸ್ಪಷ್ಟವಾಗಿ. ನನ್ನ ಮಗನ ವಯಸ್ಸು 14 ವರ್ಷ. ಹಾಂ, ಗೊತ್ತಾಯಿತು. ಅವ್ನು ನೈಟ್ ಊಟ ಮಾಡಿದ್ಮೇಲೆ ಹಿಂಗೆ ಊಟ ಮಾಡ್ಕೊಳ್ತಾನೆ. ಓಕೆ. ಒಂದು ವರ್ಷ ಕೆಳಗಡೆ ಎದೆ ನೋವು ಅಂತೇಳಿ ಡಾಕ್ಟರ್ ಹತ್ರ ಚೆಕ್ ಮಾಡ್ಕೊಂಡ್ ಬಂದಿದ್ವಿ. ಎಲ್ಲ ECG ಆಮೇಲೆ ಎಕೋ ಎಲ್ಲ ಚೆಕ್ ಮಾಡ್ಕೊಂಡ್ ಬಂದಿದ್ವಿ. ಓಕೆ. ಅವರೆಲ್ಲ ಟ್ಯಾಬ್ಲೆಟ್ಸು ಎಲ್ಲ ಕೊಟ್ಟರು ಸರ್. ಸರಿ. ಮತ್ತೆ ಪುನಃ ಈಗ ಒಂದು ತಿಂಗಳಿಂದ ಮತ್ತೆ ಎದೆ ಸುಸ್ತಾ ಇದೆ, ಎದೆ ಒಂಥರ ಉಬ್ಬು ಥರ ಆಗ್ತಾ ಇದೆ, ಎದೆ ನೈತಾ ಇದೆ ಅಂತ ಹೇಳ್ತಿದ್ದಾರೆ ಸರ್. ಓಕೆ. ಕೆಮ್ಮು ಏನಾದ್ರು ಇದೆಯಾ? ಕೆಮ್ಮು ಇದೆ ಸರ್, ಸ್ವಲ್ಪ ಇದು ಅಡಿಕೆ ಹಾಕೊಳ್ತಾರೆ ಸರ್. ಇದೆಲ್ಲ ಅಡಿಕೆ ಆ ಥರ ಹಾಕೊಳ್ತಾನೆ. ಅವ್ನು ಎಷ್ಟು ಟೈಮು ಕೇಳ್ತಾ ಇಲ್ಲ. ಅವ್ರಿಗೆ ಕಫ ಏನಾದ್ರು ಬರ್ತಿದೆಯಾ? ಕಫ ಯಾವುದಿಲ್ಲ, ಕೆಮ್ಮಿದೆ. ಅವಾಗ ಕೆಮ್ಮಿದೆ ಸರ್. ಬರೀ ಚೆಸ್ಟ್ ಪೇನ್ ಅಂತ ಹೇಳ್ತಿರ್ತಾರಾ? ಚೆಸ್ಟ್ ಪೇನ್ ಅಂತ ಹೇಳ್ತಿದ್ದಾರೆ ಸರ್. ಓಕೆ. ಈಗ ಮೆಡಿಸಿನ್ಸ್ ತಗೊಂಡ್ರಲ್ಲ, ಹೇಗಿದೆ ಅದು ತಗೊಂಡ ನಂತರ? ಮೆಡಿಸಿನ್ ತಗೊಳ್ತಾರ ಕಮ್ಮಿ ಆಯ್ತು ಸರ್. ಮತ್ತೆ ಈಗ ಒಂದು 2 ತಿಂಗಳ ನಾವು ಮೆಡಿಸಿನ್ ಖಾಲಿ ಆಗಿದೆ, ಹೋಗಿಲ್ಲ. ಓಕೆ. ಪುನಃ ಅದೇ ರೀತಿ ಒಂಥರ ಸ್ಟ್ರೆಸ್ ಆಗ್ತಾ ಇದೆ, ಆಮೇಲೆ ಬುಗುಲ್ ಆಗ್ತಾ ಇದೆ, ಒಂಥರ ಗಾಬರಿ ಆಗ್ತಾ ಇದೆ, ಒಂಥರ ಆಯಾಸ ತಗೋಬೇಕಾದ್ರೆ
ಆ ಥರ ಮಾಡ್ತಾನೆ ಸರ್. ಗ್ಯಾಸ್ಟ್ರಿಕ್ ಏನಾದ್ರು ಇದೆಯಾ ಸರ್ ಅವ್ರಿಗೆ? ಗ್ಯಾಸ್ಟ್ರಿಕ್ ಇದೆ ಸರ್, ಸ್ವಲ್ಪ ಊಟ ಸರಿಯಾಗಿ ಮಾಡ್ತಾ ಇಲ್ಲ ಅವನು. ಯಾವಾಗಿಂದ ಇದೆ? ಸುಮಾರು ಒಂದು 6-7 ತಿಂಗಳು ಆಯ್ತು ಸರ್. ಓಕೆ, ಅದೇ ನೋಡಿ, ಈಗ ECG ಎಕೋ ಎಲ್ಲ ನಾರ್ಮಲ್ ಇದೆ, ಆದರೂ ಪೇಯ್ನ್ ಬರ್ತಿದೆ ಅಂತ ಹೇಳ್ತಿದ್ದೀರಲ್ವಾ. ಸೊ ತುಂಬ ಜನರಲ್ಲಿ ಗ್ಯಾಸ್ಟ್ರಿಕ್ ಕಂಪ್ಲೇಂಟ್ಸಿಂದನೂ ಈ ಥರ ಆಗೋವಂಥ ಚಾನ್ಸ್ ಇರುತ್ತೆ. ಜೊತೆ ಕೆಲವೊಬ್ಬರಲ್ಲಿ ಮಸ್ಕ್ಯುಲರ್ ಪೇಯ್ನಿಂದನೂ ಕೂಡ ಬರೋವಂಥ ಒಂದು ಸಾಧ್ಯತೆಗಳಿರುತ್ತೆ. ಸೊ ಹಾಗಾಗಿ ನೋಡಿ, ಈಗ ನೀವು ಇಷ್ಟು ದಿನ ಏನು ಮೆಡಿಸಿನ್ಸ್ ಕೊಡಿಸಿದ್ದೀರಾ, ಸೊ ಅದರಲ್ಲಿ ಕಂಟ್ರೋಲ್ ಆಗ್ತಿಲ್ಲ ಅಂತಂದರೆ ಒಂದು ಹೋಮಿಯೋಪತಿ ಟ್ರೀಟ್ಮೆಂಟ್ನ ರೆಕಮೆಂಡ್ ಮಾಡೋದು ಸೂಕ್ತ ಅಂತ ಹೇಳ್ಬೋದು. ಸೊ ಇಲ್ಲಿ ಕಂಪ್ಲೀಟಾಗಿ ಅವರ ಒಂದು ಡಿಸೀಸ್ ಕಂಡೀಷನ್ ಏನಿದೆ ಅದನ್ನೆಲ್ಲ ಸ್ಟಡಿ ಮಾಡಿಬಿಟ್ಟು ಯಾವ ಕಾರಣದಿಂದ ಅವ್ರಿಗೆ ಸಮಸ್ಯೆ ಆಗ್ತಾರೆ ಎಲ್ಲ ತಿಳ್ಕೊಂಡು ನಂತರ ಒಂದು ಟ್ರೀಟ್ಮೆಂಟ್ನ ಸಜೆಸ್ಟ್ ಮಾಡ್ತೀವಿ. ಸೊ ಇತ್ತೀಚೆಗೆ ಅಷ್ಟೇ ಶುರುವಾಗಿದೆ ಅಂತ ಹೇಳ್ತಾ ಇದ್ದೀರಾ, ವಿತಿನ್ ಶಾರ್ಟ್ ಪೀರಿಯಡ್ ಆಫ್ ಟೈಮಲ್ಲೇ ಸಮಸ್ಯೆ ಬೇಗ ಕಡಿಮೆನೂ ಆಗುತ್ತೆ, ವಾಸಿ ಕೂಡ ಆಗುವಂಥದ್ದು ಇರುತ್ತೆ ಅಂತ ಹೇಳ್ಬೋದು. ಓಕೆ, ಥ್ಯಾಂಕ್ ಯು ಭಾಷಾ, ಕರೆ ಮಾಡಿದ್ದಕ್ಕಾಗಿ. ಡಾಕ್ಟರ್ ಹೇಳ್ತಾ ಇದ್ರಿ, ಇನ್ನು ಡಯಾಬಿಟಿಸ್ ಅಂತ ಹೇಳಿದ್ರೆ ಸಾಕಷ್ಟು ಜನಕ್ಕೆ ಒಂದು ಗೊಂದಲ ಇರುತ್ತೆ. ಇದು ಲೈಫ್ ಟೈಮ್ ಡಿಸೀಸಾ ಅಥವಾ ಸಮಯಕ್ಕೆ ಅಥವಾ ಒಂದು ಆ ಸಂದರ್ಭಕ್ಕೆ ಚಿಕಿತ್ಸೆಯನ್ನು ಪಡೆದುಕೊಂಡ್ರೆ ಅದರಿಂದ ನಾವು ಗುಣಮುಖರಾಗಬಹುದಾ ಅಂತ ಹೇಳಿ? ಗುಣಮುಖ ಅಂತಂದರೆ ಹೇಳಿದಾಗೆ ಇದು ಕ್ಯೂರಬಲ್ ಡಿಸೀಸ್ ಅನ್ನೋದಕ್ಕಿಂತ ಇಟ್ ಇಸ್ ಅ ಕಂಟ್ರೋಲಬಲ್ ಡಿಸೀಸ್ ಅಂತ ಹೇಳ್ಬೋದು. ಅಂದರೆ ಬೇಸಿಕಲಿ ಇಟ್ ಇಸ್ ಅ ಲೈಫ್ ಸ್ಟೈಲ್ ಡಿಸೀಸ್. ಒಂದು ಸತಿ ಶುರುವಾಯಿತು ಅಂತಂದರೆ ಇಟ್ ವಿಲ್ ಪರ್ಸಿಸ್ಟ್ ಥ್ರೂ ಔಟ್ ದ ಲೈಫ್ ಅಂತ ಹೇಳ್ತೀವಿ. ಬಟ್ ಏನಾಗುತ್ತೆ, ಶುಗರ್ ಲೆವೆಲ್ಸ್ನ ಕಂಟ್ರೋಲ್ ಇಟ್ಕೊಳ್ಳುವಂಥದ್ದು, ವಿತಿನ್ ನಾರ್ಮಲ್ ರೇಂಜಲ್ಲಿ ಇಟ್ಕೊಂಡು ಯಾವುದೇ ಥರ ಇದರಿಂದ ಆಗ್ತಕ್ಕಂಥ ಒಂದು ಸಿಮ್ಟಮ್ಸ್ ಆಗಲಿ ಅಥವಾ ಕಾಂಪ್ಲಿಕೇಶನ್ಸ್ ಆಗಲಿ ಎಲ್ಲದನ್ನು ಪ್ರಿವೆಂಟ್ ಮಾಡ್ತಾ ಬಂದ್ವಿ ಅಂತಂದರೆ ಅದನ್ನು ಆಲ್ಮೋಸ್ಟ್ ಲೈಕ್ ಕ್ಯೂರ್ ಅಂತಲೇ ಹೇಳ್ಬೋದು. ಬಟ್ ಏನಾಗುತ್ತೆ, ಕ್ಯೂರ್ ಅಂತ ನಾವು ಯಾವಾಗ ಯೂಸ್ ಮಾಡಬೇಕಂದ್ರೆ ಮತ್ತೆ ಅವರು ಈಗೇನು ಎಲ್ಲ ಥರ ಸ್ವೀಟ್ಸು ಅಥವಾ ಎಲ್ಲ ಥರ ರೊಟೀನಾಗಿ ತೊಗೊಂಡ್ರು ಕೂಡ ಶುಗರ್ ಹೈ ಆಗದಿದ್ದಾಗ ಅದು ಕ್ಯೂರ್ ಆಗ್ತಿದೆ ಅಂತ ಹೇಳೋದಕ್ಕಾಗುತ್ತೆ. ಬಟ್ ಇಲ್ಲಿ ಏನಾಗುತ್ತೆ, ಶುಗರ್ ಲೆವೆಲ್ಸ್ ಸ್ಟೇಬಲ್ ಆಗುತ್ತೆ, ಕಂಟ್ರೋಲ್ಗೆ ಬಂದರೂ ಕೂಡ ಒಂದು ಡಯಟ್ ಅನ್ನೋದನ್ನ ಅನುಸರಿಸಲೇಬೇಕಾಗುತ್ತೆ. ಸೊ ಹಾಗಾಗಿ ಇದೊಂದು ಕಂಟ್ರೋಲಬಲ್ ಡಿಸೀಸ್ ಅನ್ನೋದು ಒಂದು ಪ್ರಾಪರ್ ವರ್ಡ್ ಅಂತ ಹೇಳ್ಬೋದು. ಜೊತೆಗೆ ಹೇಳಿದಾಗ ಇದೊಂದು ಬೇಸಿಕಲಿ ಲೈಫ್ ಸ್ಟೈಲ್ ಡಿಸೀಸ್ ಅಂತ ಹೇಳ್ತೀವಿ. ಸೊ ಹಾಗಾಗಿ ಅವರಲ್ಲಿ ಇರೋವಂಥ ಒಂದು ರಿಸ್ಕ್ ಫ್ಯಾಕ್ಟರ್ಸ್ ಏನಾದ್ರು ಇತ್ತು ಅಂದರೆ ಅದನ್ನ ಸರಿಪಡಿಸ್ಕೊಳ್ಳೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಲೈಕ್ ಓವರ್ ವೆಯ್ಟ್ ಇದ್ದಾರೆ ಅಂತಂದರೆ ವೆಯ್ಟ್ ಕಡಿಮೆ ಮಾಡ್ಕೊಳ್ಳುವಂಥದ್ದು, ಒಂದು ಡಿಸಿಪ್ಲಿನ್ಡ್ ಡಯಟ್ರಿ ಲೈಫ್ ಸ್ಟೈಲ್ನ ಅನುಸರಿಸೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ರೆಗ್ಯುಲರ್ ವಾಕಿಂಗ್ ಮಾಡುವಂಥದ್ದು ಅಥವಾ ಪ್ರಾಪರ್ ಟೈಮ್ಗೆ ಫುಡ್ ತೊಗೊಳ್ಳುವಂಥದ್ದು, ಅದರಲ್ಲೂ ಪ್ರೋಟೀನ್ ಹೆಚ್ಚಿರುವಂಥ ಒಂದು ಫುಡ್ ತೊಗೊಳ್ಳುವಂಥದ್ದು, ಹೇಳಿದಾಗೆ ಗ್ರೀನ್ ಲೀಫಿ ವೆಜಿಟೇಬಲ್ಸ್, ಸ್ಪ್ರೌಟ್ಸ್, ಮೊಳಕೆ ಕಾಳು, ಸೊಪ್ಪು, ಈ ಥರದ್ದೆಲ್ಲ ಸೀಸನ್ ಫ್ರೂಟ್ಸ್ ಇರ್ಬೋದು. ಫ್ರೂಟ್ಸಲ್ಲಿ ಅಗೇನ್ ಹೈ ಶುಗರ್ ಇರೋದನ್ನ ಆದಷ್ಟು ಅವಾಯ್ಡ್ ಮಾಡಿ. ಸೊ ಒಂದು ಏನು ಹೇಳ್ತೀರಾ, ಈಗ ತುಂಬ ಜನ ಏನು ಮಾಡ್ತಾರೆ, ತುಂಬ ಒಂದೇ ಸತಿ ಹೆವಿಯಾಗಿ ಕನ್ಸ್ಯೂಮ್ ಮಾಡೋದು, ತುಂಬ ಹೊತ್ತು ಏನು ತಿಂದೇ ಇರೋದು, ಈ ಥರದ್ದೆಲ್ಲ ಮಾಡ್ತಿರ್ತಾರೆ. ಸೊ ಹಾಗಾಗಿ ಒಂದು ಡಯಟ್ ಅನ್ನೋದು ಏನಿದೆಯಲ್ಲ ತುಂಬ ಮೋಸ್ಟ್ ಇಂಪಾರ್ಟೆಂಟ್ ಫ್ಯಾಕ್ಟರ್ ಅಂತ ಹೇಳ್ಬೋದು, ಎಸ್ಪೆಷಲಿ ಡಯಾಬಿಟಿಸ್ ಸಮಸ್ಯೆ ಬಂದಂಥವರಲ್ಲಿ. ಸೊ ಬಂದ ನಂತರ ಒಂದು ಪೀರಿಯಾಡಿಕಲ್ ಚೆಕಪ್ ಮಾಡಿಸುವಂಥದ್ದು, ಪ್ರಾಪರ್ ಮೆಡಿಕೇಷನ್ಸ್ ತೊಗೊಳ್ಳುವಂಥದ್ದು, ಲೈಫ್ ಸ್ಟೈಲ್ ಮಾಡಿಫಿಕೇಷನ್ ಸರಿಯಾಗಿ ಅನುಸರಿಸುವಂಥದ್ದು ಮಾಡ್ತಾ ಬಂದರೆ ಮ್ಯಾಕ್ಸಿಮಮ್ ಆಗಿ ಡಿಸೀಸ್ ಕಂಡೀಷನ್ನ ಕಂಟ್ರೋಲ್ ತರ್ಬೋದು. ಪ್ಲಸ್ ಹೇಳಿದಾಗೆ ಸ್ಟೆಬಿಲಿಟಿ ಅನ್ನೋದು ಬರುತ್ತೆ. ಮುಂದಕ್ಕೆ ಶುಗರ್ ಲೆವೆಲ್ಸ್ ಹೈ ಆಗದೇನೆ ಅಥವಾ ಹಲವಾರು ಥರದ ಕಾಂಪ್ಲಿಕೇಶನ್ಸ್ ಉಂಟಾಗದೇನೆ ಕಂಟ್ರೋಲ್ ಮಾಡೋದಕ್ಕೂ ಕೂಡ ಸಾಧ್ಯ ಆಗುತ್ತೆ ಅಂತ. ಓಕೆ ಡಾಕ್ಟರ್, ಇನ್ನು ಪ್ರಾರಂಭದಲ್ಲಿ ಡಯಾಬಿಟಿಸ್ ಅಂತ ಹೇಳಿ ಸಾಕಷ್ಟು ಜನಕ್ಕೆ ಗೊತ್ತಾಗೋದಿಲ್ಲ. ಇನ್ನು ಕೆಲವರಿಗೆ ಡಯಾಬಿಟಿಸ್ ಸಮಸ್ಯೆ ಇದೆ ಅಂತ ಗೊತ್ತಾದರೂ ಕೂಡ ಸರಿಯಾದ ರೀತಿಯಲ್ಲಿ ಫುಡ್ ಡಯಟ್ನ ಫಾಲೋ ಮಾಡೋದಿಲ್ಲ ಅಥವಾ ಚಿಕಿತ್ಸೆಯನ್ನು ತೆಗೆದುಕೊಳ್ಳೋದಿಲ್ಲ. ಸೊ ಸಿವಿಯರ್ ಆದಾಗ ಅವ್ರು ಏನೆಲ್ಲ ಕಾಂಪ್ಲಿಕೇಶನ್ ಫೇಸ್ ಮಾಡಬೇಕಾಗುತ್ತೆ? ಅದೇ ಕಾಂಪ್ಲಿಕೇಶನ್ಸ್ ಅನ್ನೋದು ಹೇಳಿದಾಗೆ ಒಂದು ಕ್ರೋನಿಕ್ ಕಾಂಪ್ಲಿಕೇಶನ್ಸ್ ಅಂದರೆ ದೀರ್ಘಕಾಲದಿಂದ ಕಂಡುಬರುವಂಥ ಒಂದು ಕಾಂಪ್ಲಿಕೇಶನ್ಸ್ ಅಂತ ಹೇಳ್ತೀವಿ. ಸೊ ಶುಗರ್ ಲೆವೆಲ್ಸ್ ಪರ್ಸಿಸ್ಟೆಂಟ್ಲಿ ಹೈ ಇದ್ದಾಗ ಸೊ ಏನಾಗುತ್ತೆ, ಮುಖ್ಯವಾಗಿ ಫಸ್ಟು ನರ್ವ್ಸ್ ಡ್ಯಾಮೇಜ್ ಆಗುವಂಥದ್ದು ಇರುತ್ತೆ. ಸೊ ಅದನ್ನೇ ನಾವು ನ್ಯೂರೋಪತಿ ಅಂತ ಹೇಳ್ತೀವಿ. ಸೊ ಡಯಾಬಿಟಿಕ್ ನ್ಯೂರೋಪತಿ ಅನ್ನೋದು ಒಂದು ಮ್ಯಾಕ್ಸಿಮಮ್ ಪೇಷಂಟ್ಸಲ್ಲಿ ಕಂಡುಬರುವಂಥ ಮೋಸ್ಟ್ ಕಾಮನ್ ಕಾಂಪ್ಲಿಕೇಶನ್. 90% ಪೇಷಂಟ್ಸಲ್ಲಿ ಕಂಡುಬರುವಂಥ ಒಂದು ಕಾಂಪ್ಲಿಕೇಶನ್. ಅಂದರೆ ಏನಾಗುತ್ತೆ, ಶುಗರ್ ಹೈ ಆಗ್ತಾ ಹೋದಾಗೆ ನರ್ವಿನ ಒಂದು ಕವರಿಂಗ್ ಲೇಯರ್ನ ಮೈಲಿನ್ ಶೀತ್ ಅಂತ ಹೇಳ್ತೀವಿ. ಸೊ ಅದು ಡ್ಯಾಮೇಜ್ ಆಗೋದ್ರಿಂದ ತುಂಬ ಸಿವಿಯರ್ ಆಗಿ ಬರ್ನಿಂಗ್ ಸೆನ್ಸೇಷನ್ ಡೆವಲಪ್ ಆಗುತ್ತೆ. ಸೊ ಅದನ್ನೇ ನಾವು ನ್ಯೂರೋಪತಿ ಅಂತ ಹೇಳ್ತೀವಿ. ಸೊ ಹೆಚ್ಚಿನ ಜನರಲ್ಲಿ ಕಾಣಿಸ್ಕೊಳ್ಳುವಂಥದ್ದು. ಇದ್ರ ಜೊತೆಗೆ ಡಯಾಬಿಟಿಕ್ ಫುಟ್ ಅಂತ ಹೇಳ್ತೀವಿ. ಅಂದರೆ ಯಾವಾಗ ಒಂದು ಅಂದರೆ ಶುಗರ್ ಲೆವೆಲ್ಸ್ ಹೈ ಆಗುತ್ತೆ, ಸೊ ಅವಾಗ ಏನೋ ಒಂದು ಚಿಕ್ಕ ಪುಟ್ಟ ಉಂಡಾಯಿತು ಅಂದರೆ ಅದು ಹೀಲ್ ಆಗದೆ ಅಲ್ಸರ್ ಆಗಿ ಕನ್ವರ್ಟ್ ಆಗುವಂಥದ್ದು. ಸೊ ಅದನ್ನೇ ನಾವು ಡಯಾಬಿಟಿಕ್ ಅಲ್ಸರ್ ಅಥವಾ ಡಯಾಬಿಟಿಕ್ ಫುಟ್ ಅಂತ ಹೇಳ್ತೀವಿ. ಸೊ ಅದು ಕೂಡ ಹೆಚ್ಚಿನ ಜನರಲ್ಲಿ ಶುಗರ್ ಲೆವೆಲ್ಸ್ ಕಂಟ್ರೋಲ್ ಆಗದಿದ್ದಂಥಲ್ಲಿ ಕಂಡು ಬರುವಂಥ ಒಂದು ವೆರೈಟಿ ಅಂತ, ಒಂದು ಫ್ಯಾಕ್ಟರ್ ಅಂತ ಹೇಳ್ಬೋದು. ಇದ್ರ ಜೊತೆಗೆ ಬ್ಲಡ್ ವೆಸಲಲ್ಲಿ ಇನ್ಫೆಕ್ಟ್ ಆಗುವಂಥ ಒಂದು ಚಾನ್ಸ್ ಇರುತ್ತೆ, ವ್ಯಾಸ್ಕ್ಯುಲೈಟಿಸ್ ಅಂತ ಹೇಳ್ತೀವಿ. ಸೊ ಆ ಥರ ಒಂದು ಸಮಸ್ಯೆ ಆಗಿರ್ಬೋದು. ಕಿಡ್ನಿ ಅಫೆಕ್ಟ್ ಆಗುವಂಥ ಒಂದು ಚಾನ್ಸ್ ಇರುತ್ತೆ, ಡಯಾಬಿಟಿಕ್ ನೆಫ್ರೋಪತಿ ಅಂತ ಹೇಳ್ತೀವಿ. ಕ್ರಿಯಾಟಿನಿನ್ ಲೆವೆಲ್ಸ್ ಅನ್ನೋದು ಗ್ರ್ಯಾಜುವಲಾಗಿ ಹೈ ಆಗ್ತಾ ಹೋಗುವಂಥದ್ದು ಇರುತ್ತೆ. ಸೊ 0.6 to 1.4 ಇರಬೇಕಾಗುತ್ತೆ, ಅದಕ್ಕಿಂತ ಹೆಚ್ಚಾಗುವಂಥದ್ದು. ಜೊತೆಗೆ ರೆಟಿನಾ ಡ್ಯಾಮೇಜ್ ಆಗುವಂಥ ಒಂದು ಚಾನ್ಸ್ ಇರುತ್ತೆ, ಅದನ್ನೇ ನಾವು ಡಯಾಬಿಟಿಕ್ ರೆಟಿನೋಪತಿ ಅಂತ ಹೇಳ್ತೀವಿ. ಸೊ ಅದು ಕೂಡ ತುಂಬ ಜನರಲ್ಲಿ ಅಂದರೆ ಶುಗರ್ ಲೆವೆಲ್ಸ್ ಹೈ ಇದ್ದಂಥವ್ರಲ್ಲಿ ಕಂಡುಬರುವಂಥ ಒಂದು ಕಾಂಪ್ಲಿಕೇಶನ್. ಇದ್ರ ಜೊತೆಗೆ ಮೇಜರ್ ಆರ್ಗನ್ಸ್ ಕೂಡ ಅಫೆಕ್ಟ್ ಆಗುವಂಥ ಒಂದು ಚಾನ್ಸ್ ಇರುತ್ತೆ. ಸೊ ಅದು ಯಾವುದೇ ಥರದ್ದಾಗಿರ್ಬೋದು, ಅಂದರೆ ಶುಗರ್ ಲೆವೆಲ್ಸ್ ಹೈ ಆಗ್ತಾ ಹೋದಾಗೆ ಇದೆಲ್ಲದ್ರ ಜೊತೆಗೆ ನೆಕ್ರೋಸಿಸ್ ಅಥವಾ ಗ್ಯಾಂಗ್ರೀನ್ ಈ ಥರದ್ದೆಲ್ಲದು ಕೂಡ ಲೇಟೆಸ್ಟ್ ಸ್ಟೇಜಸ್ಸಲ್ಲಿ ಲಾಸ್ಟ್ ಸ್ಟೇಜಲ್ಲಿ ತಲುಪಿದಾಗ ಪರ್ಸಿಸ್ಟೆಂಟಾಗಿ ಶುಗರ್ ಹೈ ಇದ್ದಾಗ ಆಗುವಂಥ ಒಂದು ಕಾಂಪ್ಲಿಕೇಶನ್. ಗ್ಯಾಂಗ್ರೀನ್ ಅಂತಾರೆ ಇಟ್ ಈಸ್ ನಥಿಂಗ್ ಬಟ್ ಡೆತ್ ಆಫ್ ಎ ಟಿಶ್ಯೂ ಅಂತ ಹೇಳ್ತೀವಿ. ಸೊ ಅವಾಗೆಲ್ಲ ಆ್ಯಂಪುಟೇಷನ್ ಮಾಡಿಸುವಂಥ ಒಂದು ಚಾನ್ಸಸ್
ಕ್ಯಾನ್ಸರ್ ಈ ಥರದ್ದೆಲ್ಲ ಸಾಧ್ಯತೆಗಳಿರುತ್ತೆ. ಸೊ ಹಾಗಾಗಿ ಹಲವಾರು ಥರದ ಒಂದು ಮೈಕ್ರೋವ್ಯಾಸ್ಕ್ಯುಲರ್ ಕಾಂಪ್ಲಿಕೇಶನ್ಸ್ ಆಗಿರ್ಬೋದು, ಮ್ಯಾಕ್ರೋವ್ಯಾಸ್ಕ್ಯುಲರ್ ಕಾಂಪ್ಲಿಕೇಶನ್ಸ್ ಕೂಡ ನಾವು ಈ ಒಂದು ಶುಗರ್ ಲೆವೆಲ್ಸಲ್ಲಿ ನೋಡ್ತಕ್ಕಂಥದ್ದು. ಶುಗರ್ ಲೆವೆಲ್ಸ್ ಹೈ ಆಗ್ತಾ ಹೋದಾಗ ಸೊ ಈವನ್ ಏನಾದರೂ ಶಾರ್ಟ್ ಪೀರಿಯಡ್ ಆಫ್ ಟೈಮಲ್ಲಿ ಶುಗರ್ ಹೈ ಆಯಿತು ಅಂತಂದರೆ ಒಂದು ಸಂದರ್ಭದಲ್ಲಿ ಅವ್ರಿಗೆ ಸುಸ್ತಾಗುವಂಥದ್ದು, ಅಥವಾ ಕಾಲು ಉರಿ ಹೆಚ್ಚಾಗುವಂಥದ್ದು, ಅಥವಾ ಪ್ರಿಕ್ಕಿಂಗ್ ಇನ್ ಟೋಸ್ ಅಂತ ಏನಿದೆ ಸೊ ಅದು ಜಾಸ್ತಿ ಆಗುವಂಥದ್ದು, ಯೂರಿನ್ ಫ್ರೀಕ್ವೆನ್ಸಿ ಆ ಒಂದು ಸಂದರ್ಭದಲ್ಲಿ ಜಾಸ್ತಿ ಆಗುವಂಥದ್ದು, ಬಾಯಾರಿಕೆ ಜಾಸ್ತಿ ಆಗುವಂಥದ್ದು, ಈ ಥರದ್ದೆಲ್ಲ ಲಕ್ಷಣಗಳು ಅಂದರೆ ಒಂದು ಪರ್ಟಿಕ್ಯುಲರ್ ಟೈಮಲ್ಲಿ ಅವ್ರಿಗೆ ಹೆಚ್ಚಾದಾಗ ಕಾಣಿಸ್ಕೊಳ್ಳುವಂಥ ಒಂದು ಚಾನ್ಸ್ ಎಲ್ಲ ಇರುತ್ತೆ. ಸೊ ಹಾಗಾಗಿ ಶುಗರ್ ಲೆವೆಲ್ಸ್ ಯಾವಾಗಲೂ ಸಮ ಪ್ರಮಾಣದಲ್ಲಿ ಮೇಂಟೈನ್ ಮಾಡೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೊ ಹಾಗಾಗಿ ಆ ನಿಟ್ಟಿನಲ್ಲಿ ಡಯಟನ್ನು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಒಂದು ಲೋ ಗ್ಲೈಸಿಮಿಕ್ ಇಂಡೆಕ್ಸ್ ಇರುವಂಥ ಒಂದು ಫುಡ್ ತೊಗೊಳ್ಳೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಅಂದರೆ ಸರ್ಟನ್ ಫುಡ್ ತೊಗೊಂಡ ತಕ್ಷಣ ಇಮಿಡಿಯೇಟಾಗಿ ಶುಗರ್ ಸ್ಪೈಕ್ ಆಗುತ್ತೆ. ಆ ಥರದ ಒಂದು ಫುಡ್ನ ಆದಷ್ಟು ಅವಾಯ್ಡ್ ಮಾಡಿ, ಹೇಳಿದಾಗೆ ಪ್ರೋಟೀನ್ ಹೆಚ್ಚಿರುವಂಥ ಒಂದು ಫುಡ್ ಇರ್ಬೋದು, ಅಥವಾ ಓಟ್ಸ್ ಇರ್ಬೋದು, ಅಥವಾ ಮಿಲ್ಲೆಟ್ಸ್ ಇರ್ಬೋದು, ಈ ಥರದ್ದೆಲ್ಲದು ಕೂಡ ಡಯಟಲ್ಲಿ ಇನ್ಕ್ಲೂಡ್ ಮಾಡಿದಾಗ ಸಿಗ್ನಿಫಿಕೆಂಟಾಗಿ ಈ ಒಂದು ಶುಗರ್ ಲೆವೆಲ್ಸ್ನ ಕಂಟ್ರೋಲ್ ಇಡೋದಕ್ಕೆ ಸಾಧ್ಯ ಆಗುತ್ತೆ ಅಂತ ಹೇಳಿ. ಓಕೆ ಡಾಕ್ಟರ್, ಇನ್ನು ಡಯಾಬಿಟಿಸ್ ಅಂತಲ್ಲ, ಇತ್ತೀಚಿನ ದಿನಗಳಲ್ಲಿ ಯಾವುದೇ ಸಮಸ್ಯೆ ಕಾಡ್ತಾ ಇದೆ ಅಂತ ಹೇಳಿದ್ರೆ ಅದಕ್ಕೆ ಬಹಳ ಪ್ರಮುಖ ಕಾರಣ ಅಂತ ಹೇಳಿದ್ರೆ ನಮ್ಮ ಲೈಫ್ ಸ್ಟೈಲ್ ಅಂತ ಹೇಳ್ಬೋದು. ಸೊ ನಮ್ಮ ಜೀವನ ಶೈಲಿಯನ್ನು ನಾವು ಯಾವ ರೀತಿ ಮಾಡಿಫಿಕೇಶನ್ ಮಾಡ್ಕೊಳ್ಬೇಕು? ಒಂದು ಪೀರಿಯಾಡಿಕಲ್ ಎಕ್ಸಸೈಸ್ ಅಂತ ಹೇಳ್ತೀವಿ. ಎವ್ರಿ ಡೇ ಅಟ್ಲೀಸ್ಟ್ 45 ಮಿನಿಟ್ಸ್ ಪರ್ ಡೇ, ಅಟ್ಲೀಸ್ಟ್ 150 ಮಿನಿಟ್ಸ್ ಪರ್ ವೀಕ್ ಮಿನಿಮಮ್ ಎಕ್ಸಸೈಸ್ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಜೊತೆಗೆ ಪ್ರಾಪರ್ ರೆಸ್ಟ್, ಅಂದರೆ ಒಂದು ಬ್ಯಾಲೆನ್ಸ್ ಬಿಟ್ವೀನ್ ರೆಸ್ಟ್ ಆ್ಯಂಡ್ ಎಕ್ಸಸೈಸ್ನ ಸರಿಯಾಗಿ ಫಾಲೋ ಮಾಡಬೇಕಾಗತ್ತೆ. ಈಗ ಕಂಟಿನ್ಯೂಸ್ ಆಗಿ ಶುಗರ್ ಹೈ ಇದೆ ಅಂತ ತುಂಬ ಹೆಚ್ಚಿನ ಸಮಯದಲ್ಲಿ ವಾಕ್ ಮಾಡೋದು, ತುಂಬ ಸ್ಟ್ರಿಕ್ಟಾಗಿ ಅನುಸರಿಸೋದು ಮಾಡಿದಾಗ ಶುಗರ್ ತುಂಬ ಲೋ ಆಗುವಂಥ ಒಂದು ಚಾನ್ಸ್ ಇರುತ್ತೆ. ಹೈಪೋಗ್ಲೈಸಿಮಿಯಾ ಅಂತ ಹೇಳ್ತೀವಿ. ಸೊ ಅದು ದಟ್ ಈಸ್ ಮೋರ್ ಡೇಂಜರಸ್ ದೆನ್ ಹೈಪರ್ಗ್ಲೈಸಿಮಿಯಾ ಅಂತೇಳಿ. ಶುಗರ್ ಲೋ ಆಯಿತು ಅಂದಾಗ ತುಂಬ ಅವ್ರಿಗೆ ತಲೆ ಚಕ್ಕರ್ ಬರೋದು, ಗಿಡ್ಡಿನೆಸ್ ಆಗೋದು, ಈ ಥರದ್ದೆಲ್ಲ ಲಕ್ಷಣಗಳು ಕಾಣಿಸ್ಕೊಳ್ಳುವಂಥದ್ದು ಇರುತ್ತೆ. ಸೊ ನಂತರ ಅದು ಇಮಿಡಿಯೇಟಾಗಿ ಶುಗರ್ ಹೈ ಆಗಬೇಕು ಅಂತಂದಾಗ ಮತ್ತೆ ಚಾಕ್ಲೇಟ್ ಅಥವಾ ಸ್ವೀಟ್ಸ್ ತೊಗೊಳ್ಳೋದು, ಮತ್ತು ಶುಗರ್ ಹೈ ಆಗೋದು, ಈ ಥರದ್ದೆಲ್ಲ ಪಾಸಿಟಿವಿಟೀಸ್ ಕೆಲವೊಬ್ಬರು ನೋಡ್ತಕ್ಕಂಥದ್ದು ಇರುತ್ತೆ. ಸೊ ಹಾಗಾಗಿ ಯಾವುದೇ ಒಂದು ಲೈಫ್ ಸ್ಟೈಲ್ ಮಾಡಿಫಿಕೇಷನ್ ಮಾಡ್ಕೋತಿದ್ದಾರೆ ಅಂತಂದರೆ ಅದನ್ನ ಕರೆಕ್ಟಾಗಿ ಪೀರಿಯಾಡಿಕಲಿ, ಅಂದರೆ ಮಾಡ್ರೇಟ್ ಎಕ್ಸ್ಟೆಂಟಲ್ಲಿ ಅದನ್ನ ಫಾಲೋ ಮಾಡುವಂಥದ್ದು, ಒಂದು ಪ್ರಾಪರ್ ಆನ್ ಟೈಮ್ ಫುಡ್ ತೊಗೊಳ್ಳುವಂಥದ್ದು, ಹೇಳಿದಾಗೆ ವೆಯ್ಟನ್ನು ನಾರ್ಮಲ್ ರೇಂಜಲ್ಲಿ ಮೇಂಟೈನ್ ಮಾಡುವಂಥದ್ದು, ಸ್ಟ್ರೆಸ್ನ ಸರಿಯಾದಂಥ ರೀತಿಯಲ್ಲಿ ಮ್ಯಾನೇಜ್ ಮಾಡೋದು. ಇತ್ತೀಚೆಗೆ ಎಲ್ಲರಲ್ಲೂ ಸ್ಟ್ರೆಸ್ ಇದ್ದೇ ಇರುತ್ತೆ. ಸೊ ಅದನ್ನ ಯಾವ ರೀತಿ ಅವರು ಅದನ್ನ ಮ್ಯಾನೇಜ್ ಮಾಡ್ತಾರೆ, ನಿರ್ವಹಿಸ್ತಾರೆ, ಅದು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಹ್ಯಾಬಿಟ್ಸ್ ಏನಾದ್ರು ಇದೆ ಅಂತಂದರೆ ಅದನ್ನು ಆದಷ್ಟು ಕಂಪ್ಲೀಟಾಗಿ ಅವಾಯ್ಡ್ ಮಾಡುವಂಥದ್ದು, ಸ್ಮೋಕಿಂಗ್, ಆಲ್ಕೋಹಾಲ್ ಇರ್ಬೋದು, ಟೊಬ್ಯಾಕೊ ಚ್ಯೂವಿಂಗ್ ಇರ್ಬೋದು. ಸೊ ಇದೆಲ್ಲದು ಮಾಡ್ತಾ ಬಂದಾಗ ಸಿಗ್ನಿಫಿಕೆಂಟಾಗಿ ಒಂದು ಶುಗರ್ ಲೆವೆಲ್ ಸ್ಟೆಬಿಲಿಟಿ ಬರ್ತಕ್ಕಂಥದ್ದು ಇರುತ್ತೆ. ಇದೆಲ್ಲ ಮಾಡ್ತಾನೂ ಕೂಡ ಶುಗರ್ ಕಂಟ್ರೋಲ್ಗೆ ಬರ್ತಿಲ್ಲ ಅಂತಂದಾಗ ಮೆಡಿಕೇಷನ್ಸ್ನ ಅವಶ್ಯಕತೆ ಕೂಡ ಇರುತ್ತೆ. ತುಂಬ ಜನರಲ್ಲಿ ಆ ಥರದ ಫ್ಯಾಕ್ಟರ್ಸ್ ಇರುತ್ತೆ. ಇನಿಷಿಯಲ್ ಸ್ಟೇಜಲ್ಲಿ ಗೊತ್ತಾದಾಗ ಸ್ಟ್ರಿಕ್ಟ್ ಡಯಟ್ ಮಾಡ್ತಾ ಹೋಗ್ತಾರೆ, ಸರ್ಟನ್ ಎಕ್ಸ್ಟೆಂಟ್ 1 or 2 years ಕಂಟ್ರೋಲ್ಗೆ ಬರುತ್ತೆ. ಬಟ್ ಅದಾದಮೇಲೂ ಕೂಡ ಡಯಟ್ ಸ್ಟ್ರಿಕ್ಟ್ ಮಾಡಿನೂ ಶುಗರ್ ಲೆವೆಲ್ಸ್ ಕಂಟ್ರೋಲ್ಗೆ ಬರೋದಿಲ್ಲ. ಸೊ ಅಂಥ ಸಂದರ್ಭದಲ್ಲಿ ಮೆಡಿಕೇಷನ್ಸ್ನ ಅವಶ್ಯಕತೆ ಕೂಡ ಬರುತ್ತೆ. ಅಂದರೆ ಏನಾಗುತ್ತೆ, ಒಂದು ಡಿಸೀಸ್ ಕಂಡೀಷನ್ ಶುರುವಾಗಿದೆ ಅಂತಂದಾಗ ಮೆಡಿಕೇಷನ್ಸ್ನ ಅವಶ್ಯಕತೆ ಕೂಡ ಇದ್ದೇ ಇರುತ್ತೆ. ಸೊ ಅದ್ರ ಜೊತೆಗೆ ಸೈಮಲ್ಟೇನಿಯಸ್ ಆಗಿ ಕಾಂಪ್ಲಿಮೆಂಟ್ರಿ ಮೆಜರ್ಸ್ ಥರ ಈ ಒಂದು ಡಯಟ್, ಎಕ್ಸಸೈಸ್ ಇರ್ಬೋದು, ಪ್ರಾಪರ್ ರೆಸ್ಟ್ ಇರ್ಬೋದು, ಸೊ ಇದೆಲ್ಲ ಮಾಡಿಸ್ತಾ ಬಂದಾಗ ಏನಾಗುತ್ತೆ, ಈಕ್ವಲ್ ಇಂಪಾರ್ಟೆಂಟ್ ಆಗಿ ಅವ್ರಿಗೆ ಒಂದು ಶುಗರ್ ಲೆವೆಲ್ ಸ್ಟೆಬಿಲಿಟಿ ಬರೋವಂಥದ್ದು ಇರುತ್ತೆ. ಸೊ ಯಾವಾಗ ಒಂದು ಮಿಸ್ ಆಗುತ್ತೆ, ಒಂದು ಮೆಡಿಕೇಷನ್ ಸರಿಯಾಗಿ ತಗೊಳ್ಳೋದಿಲ್ಲ ಅಥವಾ ಡಯಟ್ ಸರಿಯಾಗಿ ಅನುಸರಿಸೋದಿಲ್ಲ, ಆವಾಗ ಆಟೋಮೆಟಿಕಲಿ ಶುಗರ್ ಲೆವೆಲ್ಸ್ ಹೈ ಆಗ್ತಾ ಹೋಗಿ ಕಾಂಪ್ಲಿಕೇಶನ್ಸ್ ಕೂಡ ಬರ್ತಕ್ಕಂಥದ್ದು. ಓಕೆ ಡಾಕ್ಟರ್, ಇನ್ನು ಡಯಾಬಿಟಿಸ್ ಅಂತ ಹೇಳಿ ಬೇರೆ ಕಡೆ ಚಿಕಿತ್ಸೆಯನ್ನು ಪಡೆದುಕೊಳ್ತಾ ಇರ್ತಾರೆ. ಸೊ ಸಡನ್ ಆಗಿ ಹೋಮಿಯೋ ಕೇರ್ಗೆ ಅವರು ಸ್ವಿಚ್ ಆನ್ ಆಗಬಹುದಾ, ಅಥವಾ ಇದರಿಂದ ಕೂಡ ಏನಾದರೂ ಸಮಸ್ಯೆ ಎದುರಾಗ್ಬೋದು ಡಾಕ್ಟರ್? ಆಲ್ರೆಡಿ ಅವರು ಸಪೋಸ್ ಈಗ ಏನೇನು ಮೆಡಿಕೇಷನ್ಸ್ ತೊಗೋತಿದ್ದಾರೆ, ಇನ್ಸುಲಿನ್ ತೊಗೋತಿದ್ದಾರೆ ಅಥವಾ ಆ್ಯಂಟಿಗ್ಲೈಸೆಮಿಕ್ ಮೆಡಿಕೇಷನ್ಸ್ ತೊಗೋತಿದ್ದಾರೆ ಅಂತಂದಾಗ ಸೈಮಲ್ಟೇನಿಯಸ್ ಆಗಿ ಅದ್ರ ಜೊತೆಗೆ ಹೋಮಿಯೋಪತಿ ಮೆಡಿಸಿನ್ಸ್ನ ರೆಕಮೆಂಡ್ ಮಾಡ್ತಕ್ಕಂಥದ್ದು ಇರುತ್ತೆ. ಯಾಕೆಂದರೆ ಅದು ತೊಗೊಂಡು ಕೂಡ ಶುಗರ್ ಕಂಟ್ರೋಲಿಗೆ ಬರ್ತಿಲ್ಲ ಅಂತಂದಾಗ ಅವರು ಹೋಮಿಯೋಪತಿ ಟ್ರೀಟ್ಮೆಂಟ್ಗೆ ಬರ್ತಾರೆ. ಸೊ ಹಾಗಾಗಿ ಸಡನ್ನಾಗಿ ಅದನ್ನು ಸ್ಟಾಪ್ ಮಾಡೋದಕ್ಕಿಂತ ಅದ್ರ ಜೊತೆಗೆ ಸೈಮಲ್ಟೇನಿಯಸ್ ಆಗಿ ಹೋಮಿಯೋಪತಿ ಮೆಡಿಸಿನ್ಸ್ನ ರೆಕಮೆಂಡ್ ಮಾಡಿ ಯಾವಾಗ ಶುಗರ್ ಲೆವೆಲ್ಸ್ ನಾರ್ಮಲ್ ಆಗ್ತಾ ಬರುತ್ತೆ, ಸ್ಟೆಬಿಲಿಟಿ ಬರುತ್ತೆ ಶುಗರ್ಗೆ, ಆವಾಗ ಅದನ್ನು ಆ ಒಂದು ಅದರ್ ಮೆಡಿಕೇಷನ್ಸ್ನ ಕ್ರಮೇಣವಾಗಿ ಕಡಿಮೆ ಮಾಡಿಸ್ತಕ್ಕಂಥದ್ದು ಒಂದು. ಇದ್ರ ಜೊತೆಗೆ ಮುಖ್ಯವಾಗಿ ಅವರಲ್ಲಿ ಕ್ಲಿನಿಕಲ್ ಕಂಡೀಷನ್ ಏನಿದೆ ಅದು ಇಂಪ್ರೂವ್ ಆಗೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಈವನ್ ಹೇಳಿದಾಗೆ ತುಂಬ ಜನರಲ್ಲಿ ಇನ್ಸುಲಿನ್ ತೊಗೊಂಡು ಕೂಡ ಶುಗರ್ ಕಂಟ್ರೋಲಿಗೆ ಬರೋದಿಲ್ಲ, ಇನ್ಸುಲಿನ್ ರೆಸಿಸ್ಟೆನ್ಸ್ ಅಂತ ಡೆವಲಪ್ ಆದಾಗ ಸೊ ಆ ಥರದ್ದೊಂದು ಫ್ಯಾಕ್ಟರ್ಸ್ ಎಲ್ಲ ಇರುತ್ತೆ. ಸೊ ಹಾಗಾಗಿ ಶುಗರ್ ಲೆವೆಲ್ಸ್ ಯಾವಾಗಲೂ ನಾರ್ಮಲ್ ರೇಂಜಲ್ಲಿ ಇರೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೊ ತುಂಬ ಜನ ಇನ್ಫ್ಯಾಕ್ಟ್ ಫಸ್ಟ್ ಸ್ಟೇಜಲ್ಲಿ, ಅಂದರೆ ಫಸ್ಟ್ ಇನಿಷಿಯಲ್ ಫ್ಯೂ ಇಯರ್ಸಲ್ಲಿ ಸ್ಮಾಲ್ ಟ್ಯಾಬ್ಲೆಟಿಂದ ಶುರು ಮಾಡಿದ್ದು, ನಂತರ ಅದು ಪ್ರೋಗ್ರೆಸ್ ಆಗಿ ಕೊನೆಗೆ ಇನ್ಸುಲಿನ್ ತೊಗೊಳ್ಳೋಂಥ ಒಂದು ಚಾನ್ಸಸ್ ಎಲ್ಲ ಹೆಚ್ಚಾಗಿರುತ್ತೆ. ಸೊ ಅಂದರೆ ಡಿಸೀಸ್ ಕಂಡೀಷನ್ನಲ್ಲಿ ಪ್ರೋಗ್ರೆಸ್ ಆಗ್ತಾನೆ ಹೋಗ್ತಕ್ಕಂಥದ್ದು ಇರುತ್ತೆ. ಸೊ ಹಾಗಾಗಿ ಆ ಒಂದು ಡಿಸೀಸ್ ಕಂಡೀಷನ್ ಪ್ರೋಗ್ರೆಸ್ ಆಗದೇ ಇರೋ ಥರ ಒಂದು ಪ್ರಿವೆಂಟ್ ಮಾಡೋದ್ರ ಜೊತೆಗೆ ಕಾಂಪ್ಲಿಕೇಶನ್ಸ್ನ ಕಂಟ್ರೋಲ್ ಮಾಡುವಂಥದ್ದು ಅಥವಾ ಶುಗರ್ ಲೆವೆಲ್ಸ್ನ ಸ್ಟೆಬಿಲಿಟಿಗೆ ತರುವಂಥದ್ದು ಒಂದು ಪ್ರಮುಖವಾದಂಥ ಉದ್ದೇಶ. ಆ ನಿಟ್ಟಿನಲ್ಲಿ ಹೋಮಿಯೋಪತಿ ಟ್ರೀಟ್ಮೆಂಟ್ನ ರೆಕಮೆಂಡ್ ಮಾಡ್ತಕ್ಕಂಥದ್ದು ಇರುತ್ತೆ. ರೋಗದ ಲಕ್ಷಣಗಳೇನಿರುತ್ತೆ ಅದು ಕಂಟ್ರೋಲಿಗೆ ಬರಬೇಕಾಗುತ್ತೆ, ಶುಗರ್ ಲೆವೆಲ್ಸ್ ಸ್ಟೆಬಿಲಿಟಿ ಬರಬೇಕಾಗತ್ತೆ. ಜೊತೆಗೆ ಒಂದು ಲಾಂಗ್ ಟರ್ಮಲ್ಲಿ ಅವ್ರಿಗೆ ಒಂದು ಶುಗರ್ ಲೆವೆಲ್ಸ್ ಫ್ಲಕ್ಚುಯೇಷನ್ ಆಗ್ದಂಗೆ, ತೊಂದರೆ ಆಗ್ದಂಗೆ ಇರೋವಂಥದ್ದು ಒಂದು ಪ್ರೈಮ್ ಮೋಸ್ಟ್ ಇಂಪಾರ್ಟೆನ್ಸ್ ಅಂತ ಹೇಳ್ತೀವಿ. ಸೊ ಆಗಸ್ಟ್ ಏನಾಗುತ್ತೆ, ಆಲ್ಮೋಸ್ಟ್ ಲೈಕ್ ಕಂಟ್ರೋಲ್ ಲೆವೆಲ್
ಸಿಚುವೇಶನ್ ಅಥವಾ ಕಂಡೀಷನ್ಗೆ ತಲುಪಿದೆ ಅಂತ ಕೂಡ ಹೇಳೋದು ಸಾಧ್ಯ. ಓಕೆ ಡಾಕ್ಟರ್, ಇನ್ನು ಡಯಾಬಿಟಿಸ್ ಅಂತ ಬಂದಾಗ ರಿಯಕರೆನ್ಸ್ ಪ್ರಮಾಣ ಯಾವಾಗ ಇರುತ್ತೆ, ಜೊತೆಗೆ ಎಷ್ಟು ಪ್ರಮಾಣದಲ್ಲಿ ಇರುತ್ತೆ ಅಂತ ಹೇಳಿ? ಅದೇ ರಿಯಕರೆನ್ಸ್ ಅಂತಂದರೆ ಈಗೇನು ಇಟ್ ಡಿಪೆಂಡ್ಸ್ ಆನ್ ದ ಡಯಟ್. ಸೊ ಈಗ ಸಪೋಸ್ ಈಗ ಶುಗರ್ ಲೆವೆಲ್ಸ್ ಸ್ಟೆಬಿಲಿಟಿ ಬಂದಿದೆ, ನಾರ್ಮಲಲ್ಲೇ ಇದೆ ಅಂತಂದಾಗ ಸೊ ದೇ ಕೆನಾಟ್ ಟೇಕ್ ಇಟ್ ಆಸ್ ಗ್ರಾಂಟೆಡ್ ಅನ್ನೋ ಥರ. ಸೊ ಅಂದರೆ ಮತ್ತೆ ಎಂದಿನಂತೆ ಎಲ್ಲ ಥರದ ಒಂದು ಡಯಟ್ ತಗೊಳ್ಳೋವಂಥದ್ದು ಅಥವಾ ರೊಟೀನಲ್ಲಿ ವ್ಯತ್ಯಾಸ ಅಂದರೆ ವಾಕಿಂಗ್ ಅವಾಯ್ಡ್ ಮಾಡುವಂಥದ್ದು ಈ ಥರದ್ದೆಲ್ಲ ಮಾಡಿದಾಗ ಡೆಫಿನೆಟ್ಲಿ ಮತ್ತೆ ಶುಗರ್ ಸ್ವಲ್ಪ ಹೈ ಆಗುವಂಥ ಒಂದು ಚಾನ್ಸ್ ಇರುತ್ತೆ. ಸೊ ಇದು ಬೇರೆ ಡಿಸೀಸ್ ಕಂಡೀಷನ್ಸಲ್ಲಿ ರಿಕರೆನ್ಸ್ ಆಗುವಂಥದ್ದು ಅಂದರೆ ವಾಸಿಯಾಗಿ ಮತ್ತೆ ಬರುವಂಥ ಒಂದು ಸಿಚುವೇಶನ್ ಬೇರೆ. ಈ ಡಯಾಬಿಟೀಸಲ್ಲಿ ವಾಸಿನೇ ಆಗದೆ ಇರೋವಂಥ ಸ್ಥಿತಿ ಇದ್ದಾಗ ಸೊ ರಿಕರೆನ್ಸ್ ಅನ್ನೋವಂಥ ಪಾಸಿಬಿಲಿಟೀಸ್ ತುಂಬ ಕಡಿಮೆ. ಬಟ್ ಇನ್ಫ್ಯಾಕ್ಟ್ ಹೇಳಿದಾಗೆ ಒಂದು ವೇರಿಯೇಷನ್ಸ್ ಆಗುವಂಥ ಒಂದು ಚಾನ್ಸ್ ಇರುತ್ತೆ. ಸೊ ಆ ಥರ ವೇರಿಯೇಷನ್ಸ್ ಆಗದೆ ಇರೋ ಥರ ತಡೆಯೋದೇ ತುಂಬ ಇಂಪಾರ್ಟೆಂಟ್. ಅದೇ ಒಂದು ಬಿಗ್ ಚಾಲೆಂಜ್ ಅಂತ ಹೇಳ್ತೀವಿ. ಸೊ ಆ ಥರ ಮಾಡಿದಾಗ ಶುಗರ್ ಲೆವೆಲ್ಸ್ ಕಂಟ್ರೋಲಲ್ಲಿ ಇರ್ತದೆ. ಓಕೆ ಡಾಕ್ಟರ್, ಇನ್ನು ಡಯಾಬಿಟಿಸ್ ಕುರಿತಂತೆ ಸಂಪೂರ್ಣ ಮಾಹಿತಿಯನ್ನು ನಮಗೆ ತಿಳಿಸ್ಕೊಟ್ಟಿದ್ದೀರಾ. ಥ್ಯಾಂಕ್ ಯು ಡಾಕ್ಟರ್, ಕಾರ್ಯಕ್ರಮಕ್ಕೆ ಆಗಮಿಸಿದ್ದಕ್ಕಾಗಿ. ನಮಸ್ತೆ. ನೋಡಿದ್ರಲ್ವ ವೀಕ್ಷಕರೇ, ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಡಯಾಬಿಟಿಸ್ ಅಂದರೆ ಏನು, ಯಾಕೆ ಈ ಸಮಸ್ಯೆ ಬರುತ್ತೆ, ಜೊತೆಗೆ ಇದಕ್ಕೆ ಇರುವಂತಹ ಪರಿಹಾರಗಳೇನು ಅಂತ ಹೇಳಿ ಡಾಕ್ಟರ್ ತಿಳಿಸ್ಕೊಟ್ಟಿದ್ದಾರೆ. ಹಾಗೆ ನಿಮಗೂ ಕೂಡ ಡಯಾಬಿಟಿಸ್ ಸಮಸ್ಯೆ ಇದೆ ಅಂತಾದಲ್ಲಿ ನಿಮ್ಮ ಟಿವಿ ಸ್ಕ್ರೀನ್ ಮೇಲೆ ಲಭ್ಯವಾಗ್ತಾ ಇರುವಂಥ ಈ ಸಂಖ್ಯೆಗೆ ಕರೆ ಮಾಡಬಹುದು, ಡಾಕ್ಟರ್ ಜೊತೆಗೆ ಮಾತನಾಡಬಹುದು, ಹಾಗೆ ನಿಮ್ಮ ಸಮಸ್ಯೆಗೆ ಸೂಕ್ತ ಪರಿಹಾರವನ್ನು ಕಂಡುಕೊಳ್ಬಹುದು ಅಂತ ಹೇಳ್ತಾ ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ. ಯಾಗದ ಆರೋಗ್ಯ ಸಮಸ್ಯೆ ನಿಮ್ಮನ್ನ ಕಾಡ್ತಿದೆಯಾ? ಹಾಗಿದ್ರೆ ಚಿಂತೆ ಬಿಡಿ, ನಮ್ಮ ಹೋಮಿಯೋ ಕೇರ್ಗೆ ಬನ್ನಿ. ಹೋಮಿಯೋ ಕೇರ್ ಇಂಟರ್ನ್ಯಾಷನಲ್ ಹಲವು ಆರೋಗ್ಯ ಸಮಸ್ಯೆಗಳಿಗೆ ಸಿಗಲಿದೆ ಸೂಕ್ತ ಪರಿಹಾರ. ನೇರ ಭೇಟಿಗೆ ಸಂಪರ್ಕಿಸಿ 9550001133 1800 10811212.